ಹಲೋ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಬೆಳಗಿನ ಶುಭೋದಯ. ಸೊ ನಾವು ನಿನ್ನೆ ಕ್ಲಾಸ್ 1 ಅಲ್ಲಿ ಮ್ಯಾಟರ್ ಅರೌಂಡ್ ಅಸ್ ಬಗ್ಗೆ ನೋಡಿದ್ವಿ. ಸೊ ಈಗ ಅದೇ ಕ್ಲಾಸ್ನ ಇನ್ನೊಂದು ಕಂಟಿನ್ಯೂಷನ್ ಪಾರ್ಟ್ನ ಈ ಒಂದು ಕ್ಲಾಸಲ್ಲಿ ನೋಡೋಣ. ಮೊದಲನೇ ಕ್ಲಾಸು ಮತ್ತು ಎರಡನೇ ಕ್ಲಾಸು ಕಂಪ್ಲೀಟ್ಲಿ ಬೇಸಿಕ್ಸ್ ಇರುತ್ತೆ, ಓಕೆನಾ. ಸೊ ನಾವು ಇದನ್ನೆಲ್ಲ ಮುಂಚೆ 6ನೇ ಕ್ಲಾಸಿಂದನೇ ಕಲ್ತ್ಕೊಬಂದಂಥ ಒಂದು ಟಾಪಿಕ್ಸ್ ಆಗಿರುತ್ತೆ ಅಥವಾ ಕಾನ್ಸೆಪ್ಟ್ಸ್ ಆಗಿರುತ್ತೆ. ಬಟ್ ಇವಾಗ ಮರ್ತ್ಬಿಟ್ಟಿರ್ತೀವಿ ಅಷ್ಟೇ. ಅದನ್ನು ಒಂದು ಕ್ವಿಕ್ ರಿವಿಷನ್ ಥರ 1ನೇ ಕ್ಲಾಸ್ 2ನೇ ಕ್ಲಾಸ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ 3ನೇ ಕ್ಲಾಸ್ ಇರ್ತಿಲ್ಲ, ಅದೆಲ್ಲ ಸ್ವಲ್ಪ ನಮಗೆ ಅಂದರೆ ಕೆಲವೊಬ್ರು ಗೊತ್ತಿರುತ್ತೆ, ಇನ್ನೊಬ್ರು ಕೆಲವು ಗೊತ್ತೇ ಇರಲ್ಲ, ಕೆಲವೊಬ್ರು ಪೂರ್ತಿ ಮರ್ತೇ ಹೋಗ್ಬಿಟ್ಟಿರ್ತೀರಾ. ಸೊ ಆ ಥರ ಕ್ಲಾಸಸ್ ಇರುತ್ತೆ. ಅವಾಗ ನಾವು ಸ್ಲೋ ಆಗಿ ಇನ್ನಷ್ಟು ನೀಟಾಗಿ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗೋಣ, ಓಕೆನಾ. ಸೊ ವೆಲ್ಕಮ್ ಟು ದ ಕ್ಲಾಸ್ ನಂಬರ್ 2. ಲೆಟ್ಸ್ ಸ್ಟಾರ್ಟ್ ಅವರ್ ಸೆಷನ್. ವಾಟ್ ಈಸ್ ಸೊಲ್ಯೂಷನ್? ನಾವು ನಿನ್ನೆ ಮ್ಯಾಟರ್ ಬಗ್ಗೆ ನೋಡಿದ್ವಿ, ಮ್ಯಾಟರ್ ಹೇಗೆ ಚೇಂಜಸ್ ಆಗುತ್ತೆ ಅಂತ ನೋಡಿದ್ವಿ, ಮತ್ತೆ ಸ್ಟೇಟ್ಸ್ ಆಫ್ ಮ್ಯಾಟರ್ ನೋಡಿದ್ವಿ, ಸಾಲಿಡ್ ಲಿಕ್ವಿಡ್ ನೋಡಿದ್ವಿ, ಎವಾಪರೇಷನ್ ಅಂದ್ರೆ ಏನು, ಕಂಡೆನ್ಸೇಷನ್ ಅಂದ್ರೆ ಏನು, ಡೆಪೋಸಿಷನ್ ಅಂದ್ರೆ ಏನು, ಮೆಲ್ಟಿಂಗ್ ಅಂದ್ರೆ ಏನು ಅಂತೆಲ್ಲ ನೋಡಿದ್ವಿ. ಸೊ ನೀವು ಕಂಪ್ಲೀಟ್ ಆಗಿ ಅದನ್ನ ರಿವಿಷನ್ ಮಾಡ್ತಾ ಇರಿ. ಇದು 2ನೇ ಕ್ಲಾಸ್ ಆಗಿರುತ್ತೆ. ಈ ಕ್ಲಾಸಲ್ಲಿ ಇನ್ನಷ್ಟು ಕಾನ್ಸೆಪ್ಟ್ಸ್ನ ನಾವು ನೋಡೋಣ, ಓಕೆನಾ. ಸೊ ಈಗ ವಾಟ್ ಈಸ್ ಸೊಲ್ಯೂಷನ್? ಸೊಲ್ಯೂಷನ್ ಅಂದ್ರೆ ಏನು? ದ್ರವಣ ಅಂತ ಕರಿತೀವಿ, ಓಕೆನಾ. ಸೊಲ್ಯೂಷನ್ ಅಂದ್ರೆ ಏನಿಲ್ಲ, ಒಂದು ಸಬ್ಸ್ಟೆನ್ಸ್ ಅಥವಾ ಒಂದು ಸಾಲ್ವೆಂಟ್ಗೆ ಒಂದು ಸೊಲ್ಯೂಟ್ ಎರಡು ಮಿಕ್ಸ್ ಆದ್ರೂ ಸೊಲ್ಯೂಷನ್ ಅಂತ ಕರಿತೀವಿ. ಈಗ ಸಾಲ್ವೆಂಟ್ ಅಂದ್ರೆ ಏನು, ಸೊಲ್ಯೂಟ್ ಅಂದ್ರೆ ಏನು? ಸಾಲ್ವೆಂಟ್ ಅಂದ್ರೆ ಫಾರ್ ಎಕ್ಸಾಂಪಲ್, ಇವಾಗ ನಾನು ನೋಡಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಶುಗರ್ ತಗೊಳ್ತೀರಾ, ಓಕೆನಾ. ಶುಗರ್ ತಗೊಳ್ತೀರಾ, ಶುಗರ್ನ ಏನಕ್ಕೆ ಮಿಕ್ಸ್ ಮಾಡ್ತೀರಾ? ವಾಟರ್ಗೆ ಮಿಕ್ಸ್ ಮಾಡ್ತೀರಾ, ಓಕೆ ಅಲ್ವಾ. ವಾಟರ್ಗೆ ನೀರಿಗೆ ಮಿಕ್ಸ್ ಮಾಡ್ತೀರಾ, ಸಕ್ಕರೆ ತಗೊಂಡು ನೀರಲ್ಲಿ ಕರಗಿಸ್ತೀರಾ. ಈಗ ಈ ಶುಗರ್ನ ನೀರ್ಗೆ ಹಾಕಿ ಕರಗಿಸ್ತೀರಾ ಅಲ್ವಾ. ಹಂಗಾರೆ ಶುಗರ್ ಏನಾಗಿರುತ್ತೆ? ಶುಗರ್ ಸೊಲ್ಯೂಟ್ ಅಂತ ಕರಿತೀವಿ. ಏನು ಸೊಲ್ಯೂಟ್ ಅಂತ ಶುಗರ್ನ ಕರಿತೀವಿ. ಅದು ಹೋಗಿ ಡಿಸಾಲ್ವ್ ಆಗುತ್ತಲ್ವಾ, ಆ ಶುಗರ್ನ ಡಿಸಾಲ್ವ್ ಮಾಡುತ್ತಲ್ಲ, ಅದು ನಾವೇನಂತ ಕರಿತೀವಿ? ಸಾಲ್ವೆಂಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸಾಲ್ವೆಂಟ್ ಅಂತ ಕರಿತೀವಿ. ಸೊ ಒಂದು ಸೊಲ್ಯೂಷನ್ ಅಲ್ಲಿ ಒಂದು ಸಾಲ್ವೆಂಟ್ ಇರುತ್ತೆ, ಇನ್ನೊಂದು ಸೊಲ್ಯೂಟ್ ಇರುತ್ತೆ, ಓಕೆನಾ. ಇದು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಂಥ ಒಂದು ಸೊಲ್ಯೂಷನ್ ಬಗ್ಗೆ ಡೆಫಿನೇಷನ್ ನೋಡೋದಾದ್ರೆ, ಆ ಸೊಲ್ಯೂಷನ್ ಇಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್. ನಾನು ಹೋಮೋಜಿನಿಯಸ್ ಅಂದ್ರೆ ಏನಂತ ಹೇಳಿದೆ? ಯಾವಾಗಲೂ ಒಂದೇ ತರಹದ ಪಾರ್ಟಿಕಲ್ಸ್ ಇರುತ್ತೆ ಅಲ್ಲಿ ಅಂತ ಹೇಳಿದೆ, ಓಕೆನಾ. ಲಾಸ್ಟ್ ಕ್ಲಾಸಲ್ಲಿ ನಿಮ್ಗೆ ಹೇಳಿದೆ ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂದ್ರೆ ಏನು, ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಅಂದ್ರೆ ಏನು ಅಂತ. ಇನ್ ವಿಚ್ ಒನ್ ಸಬ್ಸ್ಟೆನ್ಸ್ ಇಸ್ ಕಂಪ್ಲೀಟ್ಲಿ ಡಿಸಾಲ್ವ್ಡ್ ಇನ್ ದ ಅನದರ್ ಸಬ್ಸ್ಟೆನ್ಸ್. ಒಂದು ಸಬ್ಸ್ಟೆನ್ಸ್ ಇನ್ನೊಂದು ಸಬ್ಸ್ಟೆನ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗುತ್ತೆ, ಅದನ್ನ ನಾವೇನಂತ ಕರಿತೀವಿ? ಸೊಲ್ಯೂಷನ್ ಅಂತ ಕರಿತೀವಿ. ಕನ್ನಡದಲ್ಲಿ ನೋಡೋದಾದ್ರೆ, ದ್ರವಣ ಎಂದರೆ ಒಂದು ಪದಾರ್ಥ ಅಥವಾ ದ್ರಾವ್ಯ ಮತ್ತೊಂದು ಪದಾರ್ಥದಲ್ಲಿ ದ್ರಾವಕ ಅಂತ ಕರಿತೀವಿ, ಸಂಪೂರ್ಣವಾಗಿ ಕರಗಿ ರೂಪುಗೊಂಡ ಸಮ ಮಿಶ್ರಣ. ಇದನ್ನೇನಂತ ಕರಿತೀವಿ ನಾವು? ಸೊಲ್ಯೂಷನ್ ಅಂತ ಕರಿತೀವಿ, ಓಕೆನಾ. ಈಗ ಅರ್ಥ ಆಯ್ತಾ ಸೊಲ್ಯೂಷನ್ ಅಂದ್ರೆ ಏನಂತ? ನಾನು ಯಾಕೆ ಈ ಬೇಸಿಕ್ ಕಾನ್ಸೆಪ್ಟ್ನ ಇಲ್ಲಿ ಟೀಚ್ ಮಾಡ್ತಿದ್ದೀನಿ ಅಂತಂದ್ರೆ, ನಮ್ಗೆ ಇಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ ಗೊತ್ತಾದ್ರೆ ಮುಂದೆ ಈ ತರ ವರ್ಡ್ಸ್ಗಳನ್ನ ಯೂಸ್ ಮಾಡಿದಾಗ ನಿಮ್ಗೆ ಗೊತ್ತಾಗಬೇಕು. ಸೊಲ್ಯೂಷನ್ ಅಂದ್ರೆ ಏನು, ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದ್ರೆ ಏನು, ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದ್ರೆ ಏನು. ಅದಕ್ಕೋಸ್ಕರ ಈ ಬೇಸಿಕ್ ಕಾನ್ಸೆಪ್ಟ್ಸ್ ಇಂದ ನಾನು ತಗೊಂಡೋಗ್ತಿದ್ದೀನಿ, ಓಕೆನಾ. ಸೊ ಈಗ ಸೊಲ್ಯೂಷನ್ ಅಂದ್ರೆ ಗೊತ್ತಾಯ್ತಾ? ಈಗ ಫಾರ್ ಎಕ್ಸಾಂಪಲ್ ನೋಡಿ, ಸಾಲ್ಟ್ ಪ್ಲಸ್ ವಾಟರ್. ಸಾಲ್ಟ್ ನ ನಾವು ನೀರಲ್ಲಿ ಮಿಕ್ಸ್ ಮಾಡ್ತೀವಿ ಅಂದ್ರೆ ಸಾಲ್ಟ್ ಏನಾಗುತ್ತೆ? ಸೊಲ್ಯೂಟ್ ಆಗುತ್ತೆ. ನೀರಲ್ಲಿ ಮಿಕ್ಸ್ ಆಗೋದು ಏನಾಗುತ್ತೆ? ಸಾಲ್ವೆಂಟ್ ಅಂತ ಕರಿತೀವಿ. ಏನು? ಸಾಲ್ವೆಂಟ್ ಅಂತ ಕರಿತೀವಿ. ಈ ಸೊಲ್ಯೂಷನ್ ಒಳಗಡೆ ಏನಿರುತ್ತೆ? ದ್ರವಣದ ಘಟಕಗಳು ಅಂತ ಕರಿತೀವಿ. ಅವು ಒಳಗಡೆ ಏನೇನಿರುತ್ತೆ? ವಾಟ್ ಆರ್ ದ ಕಾಂಪೊನೆಂಟ್ಸ್ ಆಫ್ ಸೊಲ್ಯೂಷನ್ ಅನ್ನ ನೋಡಿದ್ರೆ, ಮೊದಲನೇದು ಸೊಲ್ಯೂಟ್, ದ್ರಾವ್ಯ ಅಂತ ಕರಿತೀವಿ. ಏನು ದ್ರಾವ್ಯ ಅಂತ ಕರಿತೀವಿ? ಸೊಲ್ಯೂಟ್. ಈ ಸೊಲ್ಯೂಟ್ ಯಾವಾಗಲೂ ಕಡಿಮೆ ಪರಿಣಾಮದಲ್ಲಿ ಇರುತ್ತೆ, ಓಕೆನಾ. ದಿಸ್ ಸಬ್ಸ್ಟೆನ್ಸ್ ಗೆಟ್ಸ್ ಡಿಸಾಲ್ವ್ಡ್ ಇನ್ ದ ಸಾಲ್ವೆಂಟ್. ಈ ಒಂದು ಸಬ್ಸ್ಟೆನ್ಸ್ ಸಾಲ್ವೆಂಟ್ಗೆ ಹೋಗಿ, ಅಂದ್ರೆ ದ್ರಾವ್ಯಕ್ಕೆ ಒಂದು ಪದಾರ್ಥವು ದ್ರಾವಕದಲ್ಲಿ ಕರಗುತ್ತದೆ, ಓಕೆನಾ. ಅದನ್ನ ನಾವೇನಂತ ಕರಿತೀವಿ? ಸೊಲ್ಯೂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನೀರು ನಾವು ಶುಗರ್ ಅಂತ ಹೇಳಿದ್ವಿ. ಶುಗರ್ ಏನು? ಸೊಲ್ಯೂಟ್ ಅಲ್ವಾ. ಶುಗರ್ ಹೋಗ್ಬಿಟ್ಟು ನೀರೊಳಗಡೆ ಮಿಕ್ಸ್ ಆಗಿ ಕರಗುತ್ತೆ. ಹಂಗಾರೆ ವಾಟರ್ ಏನಾಯ್ತು? ಸಾಲ್ವೆಂಟ್. ಇದು ನೆನ್ಪಿಟ್ಕೊಳ್ಳಿ. ಸೊಲ್ಯೂಟ್ ಅಂದ್ರೆ ಯಾವುದು ಕರಗುತ್ತೆ ಅದು ಸೊಲ್ಯೂಟ್ ಅಂತ ಅನ್ಕೊಂತೀವಿ. ಯಾವುದು ಆ ಒಂದು ಪದಾರ್ಥನ ಕರಗಿಸುತ್ತೆ ಅದನ್ನ ಸಾಲ್ವೆಂಟ್ ಅಂತ ಕರಿತೀವಿ. ಸೊಲ್ಯೂಟ್ಗೆ ಉದಾಹರಣೆ ಉಪ್ಪು, ಸಾಲ್ವೆಂಟ್ಗೆ ಉದಾಹರಣೆ ವಾಟರ್ ಆಗಿರ್ಬೋದು, ಆಲ್ಕೋಹಾಲ್ ಆಗಿರ್ಬೋದು, ಓಕೆನಾ. ಇದ್ರ ಮೇಲೆ ನಮಗೆ ಕ್ವಶನ್ಸ್ ಬಂದಿರುತ್ತೆ. ಸೊಲ್ಯೂಟ್ ಅಂದ್ರೆ ಏನು, ಸಾಲ್ವೆಂಟ್ ಅಂದ್ರೆ ಏನು, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ನಮಗೆ NTPC ಕೇಳಿದ್ದಾರೆ. ಪ್ರಾಪರ್ಟೀಸ್ ಆಫ್ ಸೊಲ್ಯೂಷನ್. ಈಗ ಸೊಲ್ಯೂಷನ್ ನ ಲಕ್ಷಣಗಳೇನು ಅಥವಾ ಏನೇನ್ ಮಾಡುತ್ತೆ, ಅದು ಹೆಂಗಿರುತ್ತೆ ಅಂತ. ಒಂದು ಸೊಲ್ಯೂಷನ್ ಯಾವಾಗೂ ದ್ರವಣವು ಸಮ ಮಿಶ್ರಣವಾಗಿರುತ್ತೆ, ಅಂದ್ರೆ ಹೋಮೋಜಿನಿಯಸ್ ಮಿಕ್ಸರ್ ಆಗಿರುತ್ತೆ, ಓಕೆನಾ. ಈಗ ಹೆಟ್ರೋಜಿನಿಯಸ್ ಮಿಕ್ಸರ್ ಆಗಕ್ಕೆ ಆಗಲ್ಲ. ಈಗ ವಾಟರ್ ಬಂದ್ಬಿಟ್ಟು ಆಯಿಲ್ ಜೊತೆ ಮಿಕ್ಸ್ ಆಗಕ್ಕಾಗುತ್ತಾ? ಆಗಲ್ಲ ಅಲ್ವಾ. ಶುಗರ್ ಏನೋ ಕರಗುತ್ತೆ, ಮಿಕ್ಸ್ ಆಯ್ತು, ಬಟ್ ವಾಟರ್ ಮತ್ತೆ ಆಯಿಲ್ ಮಿಕ್ಸ್ ಆಗುತ್ತಾ? ಅದನ್ನ ಹೆಟ್ರೋಜಿನಿಯಸ್ ಮಿಕ್ಸರ್ ಅಂತ ಕರಿತೀವಿ, ಓಕೆನಾ. ಈಗ ಸೊಲ್ಯೂಟ್ ಪಾರ್ಟಿಕಲ್ಸ್ ಆರ್ ವೆರಿ ಸ್ಮಾಲ್. ದ್ರಾವ್ಯದ ಕಣಗಳು ತುಂಬಾ ಚಿಕ್ಕದಾಗಿರುತ್ತೆ ಮತ್ತೆ ನಮ್ಮ ಕಣ್ಣಿಗೂ ಕೂಡ ಅವು ಕಾಣಿಸಲ್ಲ. ಈಗ ನಾವು ಶುಗರ್ ಮಿಕ್ಸ್ ಮಾಡಿದಾಗ ನೀರಿಗೆ ಅಥವಾ ಹಾಲಿಗೆ ಮಿಕ್ಸ್ ಮಾಡಿದಾಗ ನಮಗೆ ಶುಗರ್ ಪಾರ್ಟಿಕಲ್ಸ್ ಕಾಣಿಸುತ್ತಾ? ಇಲ್ಲ, ಕಾಣಿಸಲ್ಲ. ಯಾಕಂದ್ರೆ ಅದು ಚಿಕ್ಕ ಕಣಗಳು ನಮ್ಮ ಕಣ್ಣಿಗೆ ಅದು ಕಾಣಿಸಲ್ಲ.
ಅದು ಯಾವಾಗ್ಲೂ ಸೆಟಲ್ ಡೌನ್ ಆಗಲ್ಲ. ಮತ್ತೆ ಈಗ ನಾವು ಮರಳು ಹಾಕಿದ್ರೆ, ನೀರಿಗೆ ಮರಳು ಹಾಕಿದ್ರೆ ಮರಳು ಕರಗುತ್ತಾ? ಕರಗಲ್ಲ, ಕೆಳಗಡೆ ಹೋಗಿ ಕುತ್ಕೊಳ್ಳುತ್ತೆ ಬಾಟ್ಲಲ್ಲಿ. ಈಗ ಒಂದು ಬಾಟ್ಲಿಗೆ ಮರಳು ಹಾಕಿದ್ರೆ ಕೆಳಗಡೆ ಹೋಗಿ ಒಂದು ಕುತ್ಕೊಳ್ಳುತ್ತಲ್ವಾ, ಅದೇ ತರ ಈ ತರ ಒಂದು ಪಾರ್ಟಿಕಲ್ಸ್ ಕೆಳಗೆ ಹೋಗಿ ಕುತ್ಕೊಳ್ಳಲ್ಲ. ಇದು ಯಾಕಂದ್ರೆ ಇದು ಕರಗಿ ಅದ್ರೊಳಗಡೆ ಮಿಕ್ಸ್ ಆಗಿರುತ್ತೆ. ಮತ್ತೆ ದ ಸೊಲ್ಯೂಷನ್ ಇಸ್ ಟ್ರಾನ್ಸ್ಪರೆಂಟ್, ಮತ್ತೆ ಕ್ಲಿಯರ್ ಆಗಿರುತ್ತೆ. ಉಪ್ಪು ನೀರು ಹಾಕ್ಬಿಟ್ಟು ನಾವು ಉಪ್ಪು ನೀರು ಹಾಕಿ ಸಕ್ಕರೆ ನೀರು ಹಾಕಿ ಎರಡು ನೀರ್ ತಾನೇ ಇರುತ್ತೆ, ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ನಮ್ಗೆ ಯಾವ್ದು ಏನು ಅಂತ ಐಡೆಂಟಿಫೈ ಮಾಡಕ್ಕೆ ಆಗಲ್ಲ. ಸೊಲ್ಯೂಷನ್ ಕೆನಾಟ್ ಬಿ ಸೆಪರೇಟೆಡ್ ಬೈ ಆರ್ಡಿನರಿ ಫಿಲ್ಟ್ರೇಷನ್. ಈಗ ನಾವು ಮರಳನ್ನ ಮತ್ತೆ ನೀರ್ನ ಮಿಕ್ಸ್ ಮಾಡಿದ್ರೆ ಪ್ಯೂರ್ ನೀರ್ನ ತೆಗಿಬಹುದು, ಮರಳ ನೀರ್ನ ದಳದಲ್ಲಿ ಇರುತ್ತಲ್ವಾ, ಫುಲ್ಲು ತಳದಲ್ಲಿರೋ ಮಣ್ಣು ಇರುತ್ತೆ, ಅಲ್ಲಿ ನೀರ್ನ ಮಣ್ಣೀರ್ ಅಂತ ಕರಿತೀವಿ. ಬಟ್ ಮೇಲ್ಗಡೆ ಪಾರ್ಟ್ ನೀರ್ ಅಂತ ಕರಿತೀವಿ, ಪ್ಯೂರ್ ನೀರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಆದ್ರೆ ಈ ತರ ಸೊಲ್ಯೂಷನ್ ಅಲ್ಲಿ ನಾವು ಸಪ್ರೇಟ್ ಮಾಡಕ್ಕೆ ಆಗಲ್ಲ. ಸೊಲ್ಯೂಷನ್ ನಾವು ಯಾವುದೇ ಕಾರಣಕ್ಕೂ ಸಪ್ರೇಟ್ ಮಾಡಕ್ಕೆ ಆಗಲ್ಲ. ಒಂದ್ಸಲಿ ಏನು ನೀರೊಳಗಡೆ ಹೋಗಿ ಸಕ್ಕರೆ ಹೋಗಿ ಕರೆದ್ರೆ, ಈಗ ಸಕ್ಕರೆನ ಮತ್ತೆ ನಾವು ತೆಗಿಯಕ್ಕಾಗುತ್ತಾ? ಆಗಲ್ಲಲ್ವಾ. ಹಂಗಾರೆ ಸೊಲ್ಯೂಷನ್ ನಾವ್ ಏನ್ ಮಾಡಕ್ಕಾಗಲ್ಲ, ಸಪ್ರೇಟ್ ಮಾಡಕ್ಕೆ ಆಗೋದಿಲ್ಲ. ಮತ್ತೆ ದಿಸ್ ಪಾರ್ಟಿಕಲ್ಸ್ ಡು ನಾಟ್ ಸ್ಕ್ಯಾಟರ್ ಲೈಟ್, ದ್ರವಣದ ಕಣಗಳು ಬೆಳಕನ್ನು ಚದರಿಸುವುದಿಲ್ಲ, ಟಿಂಡಲ್ ಎಫೆಕ್ಟ್ ಅಂತ ಕರಿತೀವಿ. ಓಕೆನಾ. ಏನ್ ಮಾಡುತ್ತೆ, ಈ ಒಂದು ಲೈಟ್ಗಳನ್ನ ಪಾಸ್ ಮಾಡಕ್ಕೆ ಬಿಡಲ್ಲ. ಒಂದು ಬೆಸ್ಟ್ ಎಕ್ಸಾಂಪಲ್ ಆಫ್ ಅಯೋಡಿನ್ ತಗೊಳ್ಳೋಣ. ನಮಗೆ NCERT ಬುಕ್ ಅಲ್ಲಿ ಆಗಿರ್ಬೋದು, ಅಥವಾ ನಾನು ಹೇಳಿದ್ನಲ್ಲ ಬೇರೆ ಬೇರೆ ಒಂದು ಬುಕ್ಸ್ ಗಳಲ್ಲೂ ಕೂಡ ನಮ್ಗೆ ಈ ಎಕ್ಸಾಂಪಲ್ ನ ಕೊಟ್ಟಿದ್ದಾರೆ. ಮತ್ತೆ ಇದೇ ಎಕ್ಸಾಂಪಲ್ ನ RRB ಅವರು ಜಾಸ್ತಿ ಸಲ ಕೇಳಿದ್ದಾರೆ. ಓಕೆನಾ. ಏನು RRB ಅಲ್ಲಿ ಜಾಸ್ತಿ ಸಲ ಕೇಳಿದ್ದಾರೆ ಇದೇ ಎಕ್ಸಾಂಪಲ್, ಅಯೋಡಿನ್ ಆಸ್ ಎ ಎಕ್ಸಾಂಪಲ್ ಆಫ್ ಸೊಲ್ಯೂಷನ್. ಈಗ ಅಯೋಡಿನ್ ಸೊಲ್ಯೂಷನ್ ಅಂತ ನಾವ್ ಎಲ್ಲಿ ಬಳಸ್ತೀವಿ, ಎಲ್ಲಿ ಅಂತಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ನಾವು ಬಿದ್ದಾಗ ನಮ್ಗೆ ಎಲ್ಲೋ ಕಲರ್ ಒಂದು ಟಿಂಚರ್ ಹಾಕ್ತಾರೆ. ಓಕೆನಾ. ಟಿಂಚರ್ ಅಂತಾನೆ ನಾವು ಕರಿತೀವಿ. ಟಿಂಚರ್ ಸೊಪ್ಪನ್ನು ನಾವು ನೋಡಿರ್ತೀವಿ. ಟಿಂಚರ್ ಅಂತ ಲಿಕ್ವಿಡ್ ಹಾಕ್ತಾರೆ. ಯಾಕೆ ಹಾಕ್ತಾರೆ? ಅದು ಆಂಟಿಸೆಪ್ಟಿಕ್ ಆಗಿ, ಅಂದ್ರೆ ಯಾವುದೇ ತರ ಗಾಯ ಆದ್ರೆ ಅದು ಸೆಪ್ಟಿಕ್ ಆಗಬಾರ್ದು. ಜೀವಾಣು ನಾಶಕ ಅಂತ ಕರಿತೀವಿ. ಜೀವಾಣು ನಾಶಕ ಅಂತ ಕರಿತೀವಿ, ಅಂದ್ರೆ ಆಂಟಿಸೆಪ್ಟಿಕ್ ನ. ಓಕೆನಾ. ಯಾಕೆ ಅದನ್ನ ಹಾಕ್ತಿವಿ? ಹಂಗಾರೆ ಅಯೋಡಿನ್ ಎಂತ ಜೊತೆ ಮಿಕ್ಸ್ ಆಗಿರುತ್ತೆ? ಈಗ ಅಯೋಡಿನ್ ಸೊಲ್ಯೂಷನ್ ಅಂದ್ರೆ ಟಿಂಚರ್ ಆಫ್ ಅಯೋಡಿನ್ ಅಂತ ಕರಿತೀವಿ. ಅದೊಂದು ಬೆಸ್ಟ್ ಎಕ್ಸಾಂಪಲ್ ಯಾವುದಕ್ಕೆ? ಸೊಲ್ಯೂಷನ್ ಅಲ್ಲಿ. ಈ ಅಯೋಡಿನ್ ಟಿಂಚರ್ ಅಲ್ಲಿ ಸೊಲ್ಯೂಟ್ ಯಾವುದು ಅಂತಂದ್ರೆ ಅಯೋಡಿನ್ ಅಂತ ಕರಿತೀವಿ. ಯಾವುದು? ದ್ರಾವ್ಯ ಅಂದ್ರೆ ಅಯೋಡಿನ್ ಅಂತ ಕರಿತೀವಿ. ಮತ್ತೆ ಸಾಲ್ವೆಂಟ್ ಅಂದ್ರೆ ದ್ರವಕ ಅಂದ್ರೆ ಯಾವ್ದು ಅದನ್ನು ಡಿಸಾಲ್ವ್ ಮಾಡುತ್ತಲ್ವಾ, ಅದು ನಾವೇನಂತ ಕರಿತೀವಿ? ಆಲ್ಕೋಹಾಲ್ ಅಂತ ಕರಿತೀವಿ. ಸೊ ಈಗ ಈ ಅಯೋಡಿನ್ ಹೋಗ್ಬಿಟ್ಟು ಆಲ್ಕೋಹಾಲ್ ಅಲ್ಲಿ ಮಿಕ್ಸ್ ಆಗಿರುತ್ತಲ್ವಾ, ಎಥನಾಲ್ ಅಥವಾ ಆಲ್ಕೋಹಾಲ್ ಅಂತ ಕರಿತೀವಲ್ವಾ, ಅದ್ರೊಳಗೆ ಮಿಕ್ಸ್ ಆದಾಗ ನಮ್ಗೆ ಏನಾಗುತ್ತೆ? ಟಿಂಚರ್ ಸಿಗುತ್ತೆ. ಇದೇ ಒಂದು ಕ್ವಶನ್ ನಮ್ಗೆ RRB ಎಕ್ಸಾಮ್ ಅಲ್ಲಿ ಕೇಳಿರೋದು. ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ತೆಗೆದು ನೋಡಿ. ಈ ಕಾನ್ಸೆಪ್ಟ್ ನೋಡಾದ್ಮೇಲೆ ನೀವು ಅದನ್ನ ಆನ್ಸರ್ ಮಾಡಕ್ ಹೋಗಿ ನಿಮ್ಗೆ ಆನ್ಸರ್ ಬಂದಿಲ್ಲ ಅಂದ್ರೆ ಕೇಳಿ ಅಲ್ವಾ. ನಾವು ಜಸ್ಟ್ ರಿಯಲ್ ಲೈಫ್ಗೆ ನಾವು ಎಲ್ಲ ಕನ್ಸಿಡರ್ ಮಾಡಬೇಕು. ನಾವು ಇವಾಗ ಬಿದ್ದಾಗ ಟಿಂಚರ್ ಹಾಕ್ತಾರೆ, ನಮ್ಗೆ ಅದೇನ್ ತಿಂದ ಮಾಡಿರುತ್ತೆ ಅದು ಗೊತ್ತಿರ್ಬೇಕಲ್ವಾ ನಮ್ಗೆ. ಆ ಟಿಂಚರು ಆಲ್ಕೋಹಾಲ್ ಮತ್ತೆ ಅಯೋಡಿನ್ ಮಿಕ್ಸ್ ಆಗಿರುತ್ತೆ. ಆಲ್ಕೋಹಾಲ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಅಯೋಡಿನ್ ಕಂಟೆಂಟು ಕಡಿಮೆ ಇರುತ್ತೆ. ಓಕೆನಾ. ಸೊ ಅಯೋಡಿನ್ ಸಿಂಬಲ್ ಏನು? I2 ಅಂತ ನಾವು ಕರಿತೀವಿ. ಈ ಅಯೋಡಿನ್ ಯಾಕೆ ಯೂಸ್ ಮಾಡ್ತೀವಿ? ಕೆಮಿಕಲ್ ಲ್ಯಾಬೋರೇಟರಿ ನಾವು ಅಯೋಡಿನ್ ಸೊಲ್ಯೂಷನ್ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಎಕ್ಸ್ಪೆರಿಮೆಂಟ್ಸ್ ನೋಡ್ಬೇಕಾದ್ರೆ ನಾವು ಅದನ್ನ ನೋಡ್ತಿರ್ತೀವಿ. ಅದಾದ್ಮೇಲೆ ಆಂಟಿಸೆಪ್ಟಿಕ್ಗೆ ನಾವು ಯೂಸ್ ಮಾಡ್ತೀವಿ. ಈಗ ಏನೋ ಬಿದ್ದಾಗ ಫಸ್ಟ್ ನಮಗೆ ಡಾಕ್ಟರ್ ಬ್ಯಾಂಡೇಜ್ ಮಾಡೋಕ್ಕಿಂತ ಮುಂಚೆ ಅದನ್ನ ಹಾಕಿ ಕ್ಲೀನ್ ಮಾಡೋದು. ಓಕೆನಾ. ಸೊ ಅದರಿಂದ ಏನಾಗುತ್ತೆ, ಯಾವುದೇ ತರ ಏನಾದ್ರೂ ಸೆಪ್ಟಿಕ್ ನಮ್ಗೆ ಆಗೋದಿಲ್ಲ. ಈಗ ನೋಡಿ, ಸೊಲ್ಯೂಷನ್ ಅಂದ್ರೇನು? ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್. ಓಕೆನಾ. ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್, ದ್ರಾವ್ಯ ಮತ್ತೆ ದ್ರವಕ ಇವೆರಡು ಸೇರಿದ್ರೆ ಒಂದು ಸೊಲ್ಯೂಷನ್ ಅಂತ ನಾವು ಕರಿತೀವಿ. ಸರಿ. ಎಕ್ಸಾಂಪಲ್ ನೋಡಿ, ಸಾಲ್ಟ್ ಒಂದು ಸೊಲ್ಯೂಟ್ ಅಂದ್ರೆ ದ್ರಾವ್ಯ ಪ್ಲಸ್ ವಾಟರ್, ಸಾಲ್ವೆಂಟ್ ಅಥವಾ ದ್ರವಕ ಅಂತ ಕರಿತೀವಿ. ಈಸ್ ಈಕ್ವಲ್ ಟು ಸಾಲ್ಟ್ ಸೊಲ್ಯೂಷನ್, ದ್ರವಣ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ. ಇದೇ ತರನೇ ನಿಮ್ ಪ್ರಿಪರೇಷನ್ ಮಾಡಿ. ನನ್ಗೆ ಯಾರು ಕೂಡ ನೀವು ಬಹ್ಯಾಟ್ ಮಾಡೋ ಒಂದು ಬೇಕಾಗಿಲ್ಲ. ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ಮತ್ತೆ ವಿಡಿಯೋ ನೋಡಿ. ನಿಮ್ಗೆ ಇನ್ನೂ ಅರ್ಥ ಆಗ್ತಿಲ್ಲ ಅಂದ್ರೆ ಓದಿ. ನಾನು ಏನ್ ಹಾಕಿದ್ದೀನಿ PPT ಮೇಲೆ ಓದಿ. ಯಾರು ಕೂಡ ಬಹೆಟ್ ಮಾಡಬೇಡಿ. ನೀವು ಕೆಮಿಸ್ಟ್ರಿ ಆಗ್ಲಿ, ಫಿಸಿಕ್ಸ್ ಆಗ್ಲಿ, ಬಯೋ ಆಗ್ಲಿ, ಇನ್ ಕೇಸ್ ನೀವು ಬಹೆಟ್ ಮಾಡಿದ್ರೆ ಅಂತಂದ್ರೆ ಅದು ಈ 1 ದಿನದಿಂದ 2 ದಿನ ಗಂಟ ಮಾತ್ರ ಇರುತ್ತೆ. ಅದೇ ನೀವು ಅರ್ಥ ಮಾಡ್ಕೊಂಡ್ರೆ ನೀವು ಎಕ್ಸಾಮ್ ಮುಗಿಯೋ ಗಂಟನೂ ನಿಮ್ಮ ಮೈಂಡ್ ಅಲ್ಲಿ ಅದು ಗೊತ್ತಿರುತ್ತೆ. ಓಕೆನಾ. ಈಗ ಸೊಲ್ಯೂಷನ್ ಬೇರೆ ಬೇರೆ ಟೈಪ್ಸ್ ಆಗಿ ನೋಡ್ಬೋದು. ನಾವು ಹೇಗೆ ಟೈಪ್ಸ್ ಆಗಿ ಸೊಲ್ಯೂಷನ್ಸ್ ನ ನೋಡ್ತೀವಿ ಅಥವಾ ದ್ರವಣನ ಹೇಗೆ ಕ್ಲಾಸಿಫೈ ಮಾಡ್ತೀವಿ ಅಂತಂದ್ರೆ ಬೇಸ್ಡ್ ಆನ್ ಕಾನ್ಸಂಟ್ರೇಷನ್ ಅಂದ್ರೇನು? ಒಂದು ಪದಾರ್ಥನ ಎಷ್ಟು ಬೇಗ ಡಿಸಾಲ್ವ್ ಮಾಡುತ್ತೆ ಒಂದು ಸೊಲ್ಯೂಷನ್ ಅಂತ. ಅದ್ರ ಮೇಲೆ ನಾವು 3 ತರ ಆಗಿ ನಾವು ಡಿವೈಡ್ ಮಾಡ್ತೀವಿ. ಒಂದು ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಕರಿತೀವಿ, ಇನ್ನೊಂದು ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್, ಮತ್ತೆ ಸೂಪರ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಕರಿತೀವಿ. ಒಂದೊಂದಾಗೆ ನೋಡೋಣ. ಈಗ ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದ್ರೆ ಏನು? ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಕಂಟೇನ್ಸ್ ಲೆಸ್ ಸೊಲ್ಯೂಟ್ ದ್ಯಾನ್ ದ ಮ್ಯಾಕ್ಸಿಮಮ್ ಅಮೌಂಟ್ ದಟ್ ಕ್ಯಾನ್ ಡಿಸಾಲ್ವ್ ಅಟ್ ಅ ಗಿವನ್ ಟೆಂಪರೇಚರ್. ಮೋರ್ ಸೊಲ್ಯೂಟ್ ಕ್ಯಾನ್ ಸ್ಟಿಲ್ ಡಿಸಾಲ್ವ್. ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಈಗ ಇಷ್ಟು ದೊಡ್ಡ ಬೀಕರ್ ಅಲ್ಲಿ ನೀರಿದೆ. ಓಕೆನಾ. ಇದ್ರೊಳಗೆ 1 ಟೇಬಲ್ ಸ್ಪೂನ್ ಹಾಕಿದ್ರೆ ಏನು ಆರಾಮಾಗಿ ಕರಗುತ್ತೆ
ಆರಾಮಾಗಿ ಏನಾಗುತ್ತೆ, ಶುಗರು ಕರಗುತ್ತೆ. ಬಟ್ ಇನ್ನೂ ಜಾಸ್ತಿ ಹತ್ರಗಳಿಗೆ ಶುಗರ್ ಕರಗುವ ಒಂದು ಕೆಪಾಸಿಟಿ ಇರುತ್ತೆ. ಆ ಒಂದು ಸೊಲ್ಯೂಷನ್ ನಾವು ಏನಂತ ಕರಿತೀವಿ ಅಂದ್ರೆ ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಕರಿತೀವಿ. ಅಪರ್ಯಾಪ್ತ ದ್ರವಣ ಅಂತ ನಾವು ಕರಿತೀವಿ. ಎಕ್ಸಾಂಪಲ್ ನೋಡಿ, 1 ಚಮಚ ಸಕ್ಕರೆ ನೀರಿನಲ್ಲಿ ಸಂಪೂರ್ಣವಾಗಿ ಕರಗದೆ ಅದು ಅಪರ್ಯಾಪ್ತ ದ್ರವಣ ಎಂದು ಕರೆಯುತ್ತಾರೆ. ಓಕೆನಾ, ನಮ್ಗೆ ಕನ್ನಡದಲ್ಲಿ ನಾವು ಕ್ಲಾಸಸ್ ಮಾಡಿ ನಮ್ಗೆ ಅಭ್ಯಾಸ ಇಲ್ಲ. ಸೊ ಈಗ ನಮ್ಗೆಲ್ಲ ಹೊಸ ವರ್ಡ್ಸ್ ಇದು. ಇನ್ ಕೇಸ್ ಏನಾದ್ರು ನಿಮ್ಗೆ ಕನ್ನಡದಲ್ಲಿ ನಾವು ಹೇಳೋದು ಏನಾದ್ರು ಮಿಸ್ಟೇಕ್ ಆಗ್ತದೆ ಅಂದ್ರೆ ದಯವಿಟ್ಟು ಆ ಕ್ಷಮೆ ನಿಮ್ಮಲ್ಲಿ ಇರಲಿ. ವಿ ವಿಲ್ ಲರ್ನ್. ಓಕೆನಾ, ಯಾಕಂದ್ರೆ ನಮ್ಗೆ ಸಡನ್ ಆಗಿ ಇಂಗ್ಲಿಷಲ್ಲಿ ಹೇಳಿ ಕನ್ನಡದಲ್ಲಿ ಅಂತ ಬಂದಾಗ ವಿ ಕ್ಯಾನ್ ಆಲ್ಸೋ ನೀಡ್ ಸಮ್ ಟೈಮ್, ವಿ ಶುಡ್ ಆಲ್ಸೋ ನೀಡ್ ಸಮ್ ಟೈಮ್ ಟು ಲರ್ನ್ ದಟ್ ಅಲ್ವಾ. ಸೊ ಅಪರ್ಯಾಪ್ತ ದ್ರವಣ ಅಂತ ಕರಿತೀವಿ. ಅದ್ರೊಳಗೆ ಇನ್ನ ಕೆಪಾಸಿಟಿ ಇರುತ್ತೆ ಡಿಸಾಲ್ವ್ ಆಗೋಷ್ಟು, ಮತ್ತೆ ಸೊಲ್ಯೂಷನ್ ಕೂಡ ಅಂದ್ರೆ ಆ ವಾಟರ್ ಲೆವೆಲ್ ಜಾಸ್ತಿ ಇರುತ್ತೆ. ಈ ತರ ಒಂದು ಸೊಲ್ಯೂಷನ್ ನಾವು ಏನಂತ ಕರಿತೀವಿ, ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಕರಿತೀವಿ. ಈಗ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದ್ರೆ ಏನು, ಈಗ ನಾವು ಒಂದು ಚಿಕ್ಕ ಬಾಟಲ್ಗೆ, ಚಿಕ್ಕ ಲೋಟಕ್ಕೆ 5 ರಿಂದ 6 ಸ್ಪೂನ್ ಸಕ್ಕರೆ ಹಾಕಿದ್ರೆ ಅದು ಕರಗುತ್ತೆ. ಆದ್ರೆ ಲೇಟ್ ಅಂದ್ರೆ ಲೇಟ್, 3 ರಿಂದ 4 ಅವರ್ ಆದ್ರೂ ಬೇಕೇ ಬೇಕಾಗುತ್ತೆ. ನೀವು ಮನೇಲಿ ಟೆಸ್ಟ್ ಮಾಡಿ. ಈಗ 1 ಗ್ಲಾಸ್ ಜ್ಯೂಸ್ ಮಾಡಕ್ಕೆ ನೀವು 5 ಸ್ಪೂನ್ ದೊಡ್ಡ ಸ್ಪೂನಲ್ಲಿ 5 ಸ್ಪೂನಲ್ಲಿ ಸಕ್ಕರೆ ಹಾಕ್ಬಿಟ್ರೆ ಅದು ಕರಗಲ್ಲ. ನೀವೇ ಕೆಲವೊಂದ್ಸಲಿ ನೀವು ನೋಡಿರ್ತೀರಾ, ಅಮ್ಮ ಜ್ಯೂಸ್ ಮಾಡ್ಬೇಕಾದ್ರೆ ಒಂದು ಲೋಟ ತಗೊಂಡು ಅಥವಾ ಸಕ್ಕರೆನ ಕುಟ್ತಾ ಇರ್ತಾರೆ ನೀರೊಳಗಡೆನೆ, ಯಾಕೆ ಸಕ್ಕರೆ ಇನ್ನೂ ಬೇಗ ಕರಗಲಿ ಅಂತ. ಆ ತರ ಒಂದು ಸೊಲ್ಯೂಷನ್ ನಾವು ಏನಂತ ಕರಿತೀವಿ ಅಂದ್ರೆ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಕರಿತೀವಿ, ಪರ್ಯಾಪ್ತ ದ್ರವಣ ಅಂತ ಕರಿತೀವಿ. ದ ಸ್ಯಾಚುರೇಟೆಡ್ ಸೊಲ್ಯೂಷನ್ ಕಂಟೈನ್ಸ್ ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸೊಲ್ಯೂಟ್. ಅಂದ್ರೆ ಇಲ್ಲಿ ಏನಿರುತ್ತೆ ಅಂತಂದ್ರೆ ಸೊಲ್ಯೂಟ್ ಯಾವುದು ಡಿಸಾಲ್ವ್ ಆಗುತ್ತಲ್ಲ ಆ ಒಂದು ಕಂಟೆಂಟೇ ಜಾಸ್ತಿ ಇರುತ್ತೆ. ಈಗ ಡಿಸಾಲ್ವ್ ಆಗೋದು ಯಾವುದು, ಶುಗರ್ ಅಥವಾ ಸಾಲ್ಟ್ ಡಿಸಾಲ್ವ್ ಆಗುತ್ತಲ್ವಾ, ಆ ಒಂದು ಕಂಟೆಂಟ್ ಜಾಸ್ತಿ ಇರುತ್ತೆ. ಡಿಸಾಲ್ವ್ ಮಾಡೋ ಒಂದು ಕಂಟೆಂಟ್ ಅಂದ್ರೆ ಸಾಲ್ವೆಂಟ್ ಅಂತೀವಲ್ಲ, ಅದು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಉದಾಹರಣೆಗೆ ನೀರಿನಲ್ಲಿ ಉಪ್ಪು ಕರಗದೆ ಕೆಳಗೆ ಉಳಿದರೆ ಅದು ಪರ್ಯಾಪ್ತ ದ್ರವಣ ಅಂತ ಕರಿತೀವಿ. ಓಕೆನಾ, ನೋಡಿ ಜಾಸ್ತಿ ಉಪ್ಪಾದ್ರೆ ಅದೇನಾಗುತ್ತೆ, ಡಿಸಾಲ್ವ್ ಆಗಲ್ಲ. ಯಾಕಂದ್ರೆ ಆ ಒಂದು ವಾಟರ್ ಮಾಲಿಕ್ಯೂಲ್ಸ್ ಅಲ್ಲಿ ಆ ಒಂದು ಸ್ಪೇಸಸ್ ಇರಲ್ಲ, ಕೆಪಾಸಿಟಿನೂ ಕೂಡ ಫುಲ್ ಕಡಿಮೆ ಇರುತ್ತೆ. ಅದನ್ನ ನಾವೇನಂತ ಕರಿತೀವಿ, ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಕರಿತೀವಿ. ಈಗ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಂದ್ರೆ ಏನು, ಫುಲ್ ಗಟ್ಟಿಯಾಗಿರೋದು. ಆ ಕಾನ್ಸಂಟ್ರೇಷನ್ ಸೊಲ್ಯೂಷನ್ ಕಂಟೈನ್ಸ್ ಅ ಲಾರ್ಜ್ ಅಮೌಂಟ್ ಆಫ್ ಸೊಲ್ಯೂಟ್ ಡಿಸಾಲ್ವ್ಡ್ ಇನ್ ದ ಸಾಲ್ವೆಂಟ್. ಈಗ ಫಾರ್ ಎಕ್ಸಾಂಪಲ್ ನಾವು ಪೇಂಟ್ ನ ನೋಡ್ತೀವಿ, ಪೇಂಟ್ ನ ತಿನ್ನರ್ಗೆ ಮಿಕ್ಸ್ ಮಾಡ್ತೀವಿ, ಅವಾಗ ಏನು ಫುಲ್ ಗಟ್ಟಿಯಾಗಿ ಇರುತ್ತೆ ಅಲ್ವಾ, ಏನೋ ಗಟ್ಟಿಯಾಗೇ ಇರುತ್ತೆ. ಅಂದ್ರೆ ಸೊಲ್ಯೂಟ್ ಕೂಡ ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಆಗ್ತಾ ಇರುತ್ತೆ. ತಿನ್ನರ್ಗಲ್ಲಿ ಪೇಂಟ್ ಎಷ್ಟು ಫುಲ್ ಗಟ್ಟಿಯಾಗಿರುತ್ತೆ, ಅದನ್ನ ತೆಳ್ಳ ಮಾಡಕ್ಕೆ ಅಥವಾ ಇನ್ನೊಂದ್ ಸ್ವಲ್ಪ ತೆಳ್ಳ ಮಾಡಕ್ಕೆ ನಾವೇನ್ ಮಾಡ್ತೀವಿ, ತಿನ್ನರ್ನ ಆಡ್ ಮಾಡ್ತೀವಿ. ಬಟ್ ಪೇಂಟ್ ಇನ್ನೂ ಗಟ್ಟಿಯಾಗಿರುತ್ತಲ್ವಾ. ಅಂದ್ರೆ ಇಟ್ ಮೇ ಬಿ ಸ್ಯಾಚುರೇಟೆಡ್ ಅಥವಾ ಅನ್ಸ್ಯಾಚುರೇಟೆಡ್ ಡಿಪೆಂಡಿಂಗ್ ಅಪಾನ್ ವೆದರ್ ಮೋರ್ ಸೊಲ್ಯೂಟ್ ಕ್ಯಾನ್ ಸ್ಟಿಲ್ ಡಿಸಾಲ್ವ್. ಈಗ ನಾವು ಜಾಸ್ತಿ ತಿನ್ನರ್ ಹಾಕಿದ್ರೆ ಜಾಸ್ತಿ ತೆಳ್ಳ ಆಗುತ್ತೆ, ಕಡಿಮೆ ತಿನ್ನರ್ ಹಾಕಿದ್ರೆ ಕಡಿಮೆ, ಅಂದ್ರೆ ಗಟ್ಟಿ ಜಾಸ್ತಿ ಇರುತ್ತೆ ಅಲ್ವಾ. ಅದೇ ತರಾನೇ ಈಗ ನೀವು ಡಾಕ್ಟರ್ ನಿಮ್ಗೆ ಹುಷಾರಿಲ್ಲ ಅಂದ್ರೆ ಸಿರಾಪ್ ಕೊಡ್ತಾರೆ. ಈ ಸಿರಾಪ್ ನ ನೀವು ಕುಡಿಬೇಕಾದ್ರೆ ನೋಡ್ಬೋದು, ಅದು ಒಂಥರ ಜೆಲ್ಲಿ ಟೈಪ್, ಅಂದ್ರೆ ಸ್ವಲ್ಪ ಜಾಸ್ತಿ ತೆಳ್ಳನೂ ಇರಲ್ಲ, ದಪ್ಪ ಮೀಡಿಯಂ ಟೈಪ್ ಇರುತ್ತೆ. ಥಿಕ್ ಶುಗರ್ ಸಿರಾಪ್ ಅಂತ ಕರಿತೀವಿ, ಅಥವಾ ಸ್ಟ್ರಾಂಗ್ ಶುಗರ್ ಸಾಲ್ಟ್ ಸೊಲ್ಯೂಷನ್ ಅಂತಾನು ನಾವು ಕರಿತೀವಿ. ಯಾವ್ದು ಬೇಡ, ಬೆಸ್ಟ್ ಎಕ್ಸಾಂಪಲ್ ನೋಡಿ ಕರ್ಬೂಜ ಜ್ಯೂಸು. ಈಗ ಹೋಟೆಲ್ ಮಾಡೋ ಕರ್ಬೂಜ ಜ್ಯೂಸ್ ಅಲ್ಲ, ಮನೇಲಿ ಮಾಡೋ ಕರ್ಬೂಜ ಜ್ಯೂಸ್ ನೋಡಿ, ನೀಟಾಗಿ ಅಂದ್ರೆ ಗಟ್ಟಿಯಾಗಿ ರುಬ್ಬಿದಾಗ ಅಮ್ಮ ಅದು ಹೆಂಗಿರುತ್ತೆ, ಮಂದವಾಗಿರುತ್ತೆ. ಓಕೆನಾ, ಜಾಸ್ತಿ ತೆಳ್ಳಗೂ ಇರಲ್ಲ, ದಪ್ಪನಾಗೂ ಇರಲ್ಲ, ಮಂದವಾಗಿರುತ್ತೆ. ಆ ಥರ ನಾವೇನಂತ ಕರಿತೀವಿ, ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಗಂಜಿ ಆಗಿರ್ಬೋದು. ಓಕೆನಾ, ಆ ಥರ ಒಂದು ಸೊಲ್ಯೂಷನ್ ನಾವು ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಂತ ಕರಿತೀವಿ. ಈಗ ಅರ್ಥ ಆಯ್ತಾ, ಅನ್ಸ್ಯಾಚುರೇಟೆಡ್ ಅಂದ್ರೇನು, ಸ್ಯಾಚುರೇಟೆಡ್ ಅಂದ್ರೇನು, ಕಾನ್ಸಂಟ್ರೇಟೆಡ್ ಅಂದ್ರೆ. ಅನ್ಸ್ಯಾಚುರೇಟೆಡ್ ಅಂತಂದ್ರೆ ಅದ್ರೊಳಗೆ ಸೊಲ್ಯೂಟ್ ಕಡಿಮೆ ಇರುತ್ತೆ, ಸಾಲ್ವೆಂಟ್ ಜಾಸ್ತಿ ಇರುತ್ತೆ. ಸ್ಯಾಚುರೇಟೆಡ್ ಅಲ್ಲಿ ಸೊಲ್ಯೂಟ್ ಜಾಸ್ತಿ, ಸಾಲ್ವೆಂಟ್ ಕಡಿಮೆ. ಇದು ಡಿಸಾಲ್ವ್ ಕ್ಯಾನ್ ಮೋರ್ ಸೊಲ್ಯೂಟ್ ಜಾಸ್ತಿ ಡಿಸಾಲ್ವ್ ಆಗೋಕ್ಕಾಗುತ್ತೆ. ಅಂದ್ರೆ ಯಾವ ಒಂದು ಸಬ್ಸ್ಟೆನ್ಸ್ ಕರ್ಗೋಕ್ಕಾಗುತ್ತಲ್ವ ಅದನ್ನ ಸೊಲ್ಯೂಟ್ ಅಂತ ಕರಿತೀವಲ್ಲ, ಅದು ಡಿಸಾಲ್ವ್ ಆಗೋಕ್ಕಾಗುತ್ತಾ, ಆಗಲ್ಲ. ಯಾಕಂದ್ರೆ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಲ್ಲಿ ಸಾಲ್ವೆಂಟ್ ಫುಲ್ ಕಡಿಮೆ ಇರುತ್ತೆ. ಈಗ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಲ್ಲಿ ಡಿಪೆಂಡಿಂಗ್ ಅಪಾನ್ ನಾವು ಜಾಸ್ತಿ ಹಾಕಿದ್ರೆ ಆಗುತ್ತೆ, ಕಡಿಮೆ ಹಾಕಿದ್ರೆ ಆಗಲ್ಲ. ಅದನ್ನ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಂತ ನಾವು ಕರಿತೀವಿ. ಓಕೆನಾ, ಈಗ ಈ ಸೊಲ್ಯೂಷನ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ನಮ್ಗೆ ಕ್ವಶನ್ಸ್ ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ದ ಸೊಲ್ಯೂಷನ್ ಅಂತ ಕೇಳ್ತಾರೆ. ಎಕ್ಸಾಮ್ ಅಲ್ಲಿ ನಮ್ಗೆ ಪ್ರಾಬ್ಲಮ್ಸ್ ಕೇಳ್ತಾರೆ. ಬೆಸ್ಟ್ ಏನು ಅಂತ ಇಲ್ಲ. ಈಗ ಮಾಸ್ ಆಫ್ ದ ಸೊಲ್ಯೂಷನ್ ಫಾರ್ಮಲ್ ಏನಂತಂದ್ರೆ ಮಾಸ್ ಆಫ್ ದ ಸೊಲ್ಯೂಟ್ ಪ್ಲಸ್ ಮಾಸ್ ಆಫ್ ದ ಸಾಲ್ವೆಂಟ್. ದ್ರವ್ಯದ ಭಾರ ಪ್ಲಸ್ ದ್ರಾವಕದ ಭಾರ ಪ್ಲಸ್ ದ್ರಾವಕದ ಭಾರ, ಇದನ್ನೇನಾಗ್ತದೆ, ದ್ರವಣದ ಒಟ್ಟು ಭಾರ ಅಂತ ನಾವು ಕರಿತೀವಿ. ಮಾಸ್ ಆಫ್ ಸೊಲ್ಯೂಷನ್ ಈಕ್ವಲ್ಸ್ ಮಾಸ್ ಆಫ್ ದ ಸೊಲ್ಯೂಟ್ ಪ್ಲಸ್ ಮಾಸ್ ಆಫ್ ದ ಸಾಲ್ವೆಂಟ್. ಅಲಾಯ್
ಮಿಶ್ರ ಲೋಹ ಅಂತ ಕರಿತೀವಿ. ಈ ಅಲಾಯ್ ಅನ್ನೋ ಟಾಪಿಕ್ ನಾನು ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ ಅಲ್ಲಿ ತಗೋಬರ್ತಿದೆ. ಬಟ್ ಇಲ್ಲಿ ಯಾಕೆ ತಗೋಬಂದಿದ್ದೀನಿ ಅಂತಂದ್ರೆ ಒಂದು ನಮ್ಗೆ ಇಲ್ಲೂ ಕೂಡ ರಿಲೇಟೆಡ್ ಆಗುತ್ತೆ. ಯಾಕೆಂದ್ರೆ ನಾನು ಅದನ್ನ ಹೇಳ್ತೀನಿ ಯಾವ ಒಂದು ಸೊಲ್ಯೂಷನ್ ಇಂದ ಈ ತರ ಆಗುತ್ತೆ ಅಂತ. ಅದಕ್ಕೋಸ್ಕರ ನಾನು ಒಂದು ಟಾಪಿಕ್ ನ ಇಲ್ಲೇ ತಗೊಂಡಿದ್ದೀನಿ. ನಾನ್ ಮೆಟಲ್ ಬಂದಾಗ ನಾವು ಅಲಾಯ್ ಬಗ್ಗೆ ನೋಡ್ತೀವಿ. ಈಗ ಅಲಾಯ್ಸ್ ಅಂತ ಕರಿತೀವಿ. ಅಲಾಯ್ಸ್ ಅಂದ್ರೆ ಏನಂತ ಅಂತಂದ್ರೆ ಎರಡು ಮೆಟಲ್ಸ್ ಇಂದ ಕೂಡಿರುತ್ತೆ. ಓಕೆನಾ, ಒಂದು ಮೆಟಲ್ ಆಗಿರ್ಬೋದು ಅಥವಾ ಇನ್ನೊಂದು ನಾನ್ ಮೆಟಲ್ ಆಗಿರ್ಬೋದು. ಪ್ಲಸ್ ಒಂದು ನಾನ್ ಮೆಟಲ್ ಆಗಿರ್ಬೋದು, ಏನಾದ್ರೂ ಆಗಿರ್ಲಿ. ಸೊ ಈಗ ಒಂದು ಮೆಟಲ್ ಅಥವಾ ಅಲಾಯ್ ಅನ್ನೋದೇನೋ ಒಂದು ಮೆಟಲ್. ಆ ಮೆಟಲ್ ಅಲ್ಲಿ ಎರಡು ತರಹದ ಒಂದು ಎಲಿಮೆಂಟ್ಸ್ ಇರುತ್ತೆ. ಒಂದು ಮೆಟಲ್ ಎಲಿಮೆಂಟ್ಸ್, ಒಂದು ನಾನ್ ಮೆಟಲಿಕ್ ಎಲಿಮೆಂಟ್ಸ್ ಇದ್ದೇ ಇರುತ್ತೆ. ಓಕೆನಾ, ಸೊ ಅಲಾಯ್ ಅಲ್ಲಿ ಅದು ತಯಾರು ಮಾಡ್ಬೇಕಾದ್ರೆ ಅದ್ರೊಳಗಡೆ ಮೆಟಾಲಿಕ್ ಕಂಟೆಂಟ್ ಇರಲೇಬೇಕು. ಓಕೆನಾ, ಫಾರ್ ಎಕ್ಸಾಂಪಲ್ ಇವಾಗ ನಾವು ಗೋಲ್ಡ್ ತಯಾರಿಸಿದ್ರೆ ನೋಡಿ, ಈಗ ಗೋಲ್ಡ್ ಬಾರ್ ಅಲ್ಲಿ ಪ್ಯೂರ್ ಗೋಲ್ಡ್ ಇದ್ರೆ ಒಂದೇ ಸಿಂಗಲ್ ಎಲಿಮೆಂಟ್. ಈಗ ನಾವು ಒಂದು ನೆಕ್ಲೆಸ್ ಹಾಕೊಂತಾರೆ ಗರ್ಲ್ಸ್, ಆ ಗೋಲ್ಡ್ ನೆಕ್ಲೆಸ್ ಆ ನೆಕ್ಲೆಸ್ ನಲ್ಲಿ ಪ್ಯೂರ್ ಗೋಲ್ಡ್ ಯೂಸ್ ಮಾಡಿರಲ್ಲ. ಗೋಲ್ಡ್ ನ ನಾವು ನೀಟಾಗಿ ಬೆಂಡ್ ಮಾಡಕ್ಕೆ ಆಗಲ್ಲ. ಓಕೆನಾ, ಅವಾಗ ನಾವ್ ಏನ್ ಮಾಡಿರ್ತೀವಿ, ಕಾಪರ್ ನ ಯೂಸ್ ಮಾಡಿರ್ತೀವಿ. ಯೂಸ್ ಮಾಡಿರ್ತೀವಿ. ಈ ತರ ಎರಡು ಎಲಿಮೆಂಟ್ ಅಥವಾ ಎರಡು ಮೆಟಲ್ಸ್ ನ ಯೂಸ್ ಮಾಡಿ ಮಾಡುವಂತ ಒಂದು ಸಬ್ಸ್ಟೆನ್ಸ್ ನ ನಾವ್ ಏನಂತ ಕರಿತೀವಿ ಅಂದ್ರೆ ಮಿಶ್ರ ಲೋಹ ಅಂತ ಕರಿತೀವಿ. ಅಂದ್ರೆ ಅಲಾಯ್ ಅಂತ ಕರಿತೀವಿ. ಅದ್ರೊಳಗೆ ಮೆಟಲ್ ಕಂಟೆಂಟ್ ಇದ್ದೇ ಇರುತ್ತೆ. ಓಕೆನಾ, ಒಂದ್ ಮೆಟಲ್ ಕಂಟೆಂಟು ಇದ್ದೇ ಇರುತ್ತೆ. ಇದನ್ನ ನಾವು ಅಲಾಯ್ ಅಂತ ಕರಿತೀನಿ. ಓಕೆನಾ, ಫಾರ್ ಎಕ್ಸಾಂಪಲ್ ನೋಡಿ, ಈಗ ಈ ತರ ಮನೇಲಿ ಯೂಸ್ ಮಾಡುವಂತ ಒಂದು ಚಮಚ ಆಗಿರ್ಬೋದು, ಅನ್ನದ ಕೈ ಆಗಿರ್ಬೋದು, ಸಾಂಬಾರ್ ಹಾಕೊಂಡು ಸೌಟ್ ಆಗಿರ್ಬೋದು, ಅದೆಲ್ಲ ಅಲಾಯ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸರಿನಾ, ಈಗ ಈ ಅಲಾಯ್ ಹೇಗ್ ಮಾಡಿರ್ತಾರೆ ಅಂದ್ರೆ, ಅಥವಾ ಈ ಅಲಾಯ್ ಏನಂದ್ರೆ ಅದೊಂದು ಹೋಮೋಜಿನಿಯಸ್ ಮಿಕ್ಸ್ಚರ್. ಏನು ಹೋಮೋಜಿನ್ ಅಂದ್ರೆ ಒಂದೇ ತರಹದ ಸೇಮ್ ಪಾರ್ಟಿಕಲ್ಸ್ ಇರುತ್ತೆ ಅದ್ರೊಳಗೆ. ಆಫ್ 2 or more ಎಲಿಮೆಂಟ್ಸ್, ಎರಡು ಅಥವಾ 3 ಎಲಿಮೆಂಟ್ಸ್ ಇರುತ್ತೆ. ವೇರ್ ಅಟ್ ಲೀಸ್ಟ್ ಒನ್ ಎಲಿಮೆಂಟ್ ಈಸ್ ಅ ಮೆಟಲ್. ನಾನು ಹೇಳಿಲ್ವಾ, ಅದ್ರೊಳಗೆ ಒಂದ್ ಎಲಿಮೆಂಟ್ ಏನಾಗಿರ್ಬೇಕು, ಮೆಟಲ್ ಆಗಿರ್ಲೇಬೇಕು. ಅವಾಗ ನಾವೇನಂತೀವಿ, ಅದನ್ನ ಅಲಾಯ್ಸ್ ಅಂತ ಕರಿತೀವಿ. ಈ ಅಲಾಯ್ಸ್ ಈ ತರ ಒಂದು ಬೇರೆ ಬೇರೆ ಎಲಿಮೆಂಟ್ ಇಂದ ಕೂಡಿ ಮಾಡಿದಂತ ಒಂದು ಸಬ್ಸ್ಟೆನ್ಸಸ್, ಅದ್ರ ಸ್ಟ್ರೆಂತ್ ಜಾಸ್ತಿ ಇರುತ್ತೆ ಮತ್ತೆ ಹಾರ್ಡ್ನೆಸ್ ಇರುತ್ತೆ. ಇವಾಗ ಗೋಲ್ಡ್ ನೋಡಬಹುದು, ಫಾರ್ ಎಕ್ಸಾಂಪಲ್ ನೀವು ಬ್ರಾಸ್ಲೆಟ್ ಅಥವಾ ಗೋಲ್ಡ್ ನೆಕ್ಲೆಸ್ ನೋಡಿದ್ರೆ ಅದು ಸ್ಟ್ರೆಂತ್ ಇರುತ್ತೆ. ಓಕೆನಾ, ಏನು ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಅಲಾಯ್ ಬ್ರೇಸ್. ಈಗ ಅಲಾಯ್ನ ಅಂತ ನೋಡಿ, ಫಾರ್ ಎಕ್ಸಾಂಪಲ್ ಯಾವ್ದೋ ಬ್ರಾಸ್ ಆಗಿರ್ಬೋದು, ಪಿತ್ತಾಳೆ ಅಂತ ಕರಿತೀವಿ. ಬ್ರಾನ್ಸ್ ಆಗಿರೋ ಅಂದ್ರೆ ಕಂಚು, ಸ್ಟೀಲ್ ಅಂದ್ರೆ ಉಕ್ಕು ಅಂತ ಕರಿತೀವಿ. ಓಕೆ, ಇದೆಲ್ಲ ಎಕ್ಸಾಂಪಲ್ಸ್ ಆಫ್ ಏನು ಅಲಾಯ್ಸ್ಗೆ. ಓಕೆನಾ, ಈಗ ಬ್ರಾಸ್ ನಾವ್ ಎಲ್ಲಿ ಯೂಸ್ ಮಾಡಿರ್ತೀವಿ, ನಾವು ನೋಡಿರ್ಬೋದು ಬ್ರಾಸ್ ನಲ್ಲಿ ಟ್ಯಾಪ್ಸ್ ಆಗಿರ್ಬೋದು. ನಮ್ಮ ಮನೇಲಿ ಟ್ಯಾಪ್ಗಳು ಯೂಸ್ ಮಾಡ್ಬೇಕಾದ್ರೆ ಬ್ರಾಸ್ ಟ್ಯಾಪ್ ಹಾಕಿದೀವಿ ಅಂತ ಅಂತೀವಿ. ಓಕೆನಾ, ಅದನ್ನೆಲ್ಲ ನಾವ್ ಏನ್ ಮಾಡ್ತೀವಿ, ಅಲಾಯನ್ಸ್ ಅಂತ ಕರಿತೀವಿ. ಬ್ರಾಸ್ ಇಸ್ ಅಲಾಯ್. ಈಗ ಬ್ರಾಸ್ ಅಲ್ಲಿ ಏನಿರುತ್ತೆ, ಕಾಪರ್ ಇರುತ್ತೆ ಮತ್ತೆ ಜಿಂಕ್ ಇಂದ ಕೂಡಿ ಮಾಡಿರ್ತಾರೆ. ಓಕೆನಾ, ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಕಾಪರ್ ಪ್ಲಸ್ ಜಿಂಕ್ ನ ಯೂಸ್ ಮಾಡಿರ್ತಾರೆ. ಅದನ್ನ ಬ್ರಾಸ್ ಅಂತ ಕರಿತೀವಿ. ಈ ತರ ಒಂದು ಪದಾರ್ಥಗಳು ನಮ್ಗೆ ಜಾಸ್ತಿ ಸ್ಟ್ರೆಂತ್ ಕೊಡುತ್ತೆ ಮತ್ತೆ ಲೈಫ್ ಲಾಂಗ್ ಬಾಳ್ಕೆ ಬರುತ್ತೆ. ಓಕೆನಾ, ಸೊ ಅಲಾಯ್ಸ್ ಅಂದ್ರೆ ಗೊತ್ತಾಯ್ತಾ, ಅದೇಂತಿಂದ ಮಾಡಿರ್ತಾರೆ, ಒಂದು ಹೋಮೋಜಿನಿಯಸ್ ಮಿಕ್ಸ್ಚರ್ ಇಂದ ಮಾಡಿರ್ತಾರೆ. ಈಗ ಅಲಾಯ್ಗಳ ಪ್ರಾಪರ್ಟಿ ನೋಡೋದಾದ್ರೆ, ಅದರ ಗುಣಲಕ್ಷಣಗಳು ನೋಡೋದಾದ್ರೆ, ಸ್ಟ್ರಾಂಗರ್ ದೆನ್ ಪ್ಯೂರ್ ಮೆಟಲ್. ಪ್ಯೂರ್ ಮೆಟಲ್ಗಿಂತ ಶುದ್ಧ ಲೋಹಗಳಿಂತ ಹೆಚ್ಚು ಬಲವಾಗಿರುತ್ತದೆ ಯಾವುದು, ಮೆಟಲ್ಸ್ಗಳು. ಮತ್ತೆ ರೆಸಿಸ್ಟೆಂಟ್ ಟು ರಸ್ಟ್ ಅಂಡ್ ಕೊರೋಷನ್, ಹೆಚ್ಚು ಗಡಸು ಮತ್ತು ಬಾಳಿಕೆ ಬರುತ್ತದೆ. ತುಕ್ಕು ಮತ್ತು ಸವೆತವನ್ನು ತಡೆಯುತ್ತದೆ. ನಾವು ನಾರ್ಮಲ್ ಆಗಿ ನೋಡಿದ್ರೆ, ನಾರ್ಮಲ್ ಟ್ಯಾಪ್ಗಳು ನೋಡಿದ್ರೆ ಬೇಗ ಹೋಗ್ಬಿಡುತ್ತೆ. ಬಟ್ ಈ ತರ ಒಂದು ಟ್ಯಾಪ್ಸ್ ನೆಲ್ಲಿಗಳು ನಮಗೆ ಜಾಸ್ತಿ ಬಾಳಿಕೆ ಬರುತ್ತದೆ. ಇವೆಲ್ಲ ಗುಣಲಕ್ಷಣಗಳು ಅಲಾಯ್ಸ್. ನಾವು ಅಲಾಯ್ಸ್ ಬಗ್ಗೆ ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ ಬಂದಾಗ ಸಂಪೂರ್ಣವಾಗಿ ನೋಡೋಣ. ನಿಲಂಬನ, ಸಸ್ಪೆನ್ಷನ್ ಅಂತ ಕರಿತೀವಿ. ಸಸ್ಪೆನ್ಷನ್ ಅಂದ್ರೇನು, ಅವಾಗ ಇಲ್ಲಿ ಗಂಟ ನಾವು ನೋಡಿದ್ದು ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂದ್ರೆ ಸರಾಸಮ ಮಿಕ್ಸ್ಚರ್ಗಳನ್ನ ನಾವು ನೋಡಿದ್ವಿ. ಅಸಮ ಮಿಶ್ರಣ ಅಂದ್ರೆ ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಅಂತ ಕರಿತೀವಿ. ಈ ಒಂದು ಮಿಕ್ಸ್ಚರ್ಗಳು ನೀಟಾಗಿ ಡಿಸಾಲ್ವ್ ಆಗಲ್ಲ. ಈಗ ಸಾಲ್ಟ್ ಮತ್ತೆ ವಾಟರ್ ಎರಡು ಡಿಸಾಲ್ವ್ ಆಗ್ತಿತ್ತು, ಬಟ್ ಈ ತರ ಒಂದು ಡಿಸಾಲ್ವ್ ಆಗದೆ ಇಲ್ಲ ಅಂತ ಒಂದು ಸೊಲ್ಯೂಷನ್ ನಾವೇನಂತ ಕರಿತೀವಿ, ಸಸ್ಪೆನ್ಷನ್ ಅಂತ ಕರಿತೀವಿ. Suspension is the heterogeneous mixture in which insoluble solid particles are dispersed in a liquid. The particles are large enough to settle down after some time. ಕನ್ನಡದಲ್ಲಿ ಹಾಕಿದ್ದೀನಿ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇಂಗ್ಲಿಷ್ ಅರ್ಥ ಆಗಲ್ಲ ಕನ್ನಡದಲ್ಲಿ ಓದ್ಕೋಬಹುದು. ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಈಗ ಒಂದು ಗ್ಲಾಸ್ ನೀರಿಗೆ ನೀವು ಮಣ್ಣು ತಗೊಬಂದು ಹಾಕಿದ್ರೆ ಮಣ್ಣು ಡಿಸಾಲ್ವ್ ಆಗುತ್ತಾ? ಡೆಫಿನೆಟ್ಲಿ ಆಗಲ್ಲ. ಅದೇನ್ ಮಾಡುತ್ತೆ, ಇಲ್ಲಿ ನೋಡಿ ಕೆಳಗಡೆ ಪಾರ್ಟಿಕಲ್ಸ್ ಅಂದ್ರೆ ಕೆಳಗಡೆ ತಳದಲ್ಲಿ ಹೋಗ್ಬಿಟ್ಟು ಅದು ಕುತ್ಕೊಳ್ಳುತ್ತೆ, ಯಾವುದು ಮಣ್ಣು. ಈ ತರ ಒಂದು ಸೊಲ್ಯೂಷನ್ ನಾವೇನಂತ ಕರಿತೀವಿ ಅಂದ್ರೆ ಸಸ್ಪೆನ್ಷನ್ ಅಥವಾ ನಿಲಂಬನ ಅಂತ ನಾವು ಇದನ್ನ ಕರಿತೀವಿ. ಸರಿನಾ, ಈ ಪ್ರಾಪರ್ಟೀಸ್ ಅಥವಾ ಈ ಸಸ್ಪೆನ್ಷನ್ ನ ಗುಣಲಕ್ಷಣಗಳು ನೋಡೋದಾದ್ರೆ, ಅದೊಂದು ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಅಂದ್ರೆ ಅಸಮ ಮಿಶ್ರಣ ಅಂತ ಕರಿತೀವಿ. ಅದ್ರ ಪಾರ್ಟಿಕಲ್ಸ್ ದೊಡ್ಡದಾಗಿರುತ್ತೆ ಮತ್ತೆ ನಮ್ ಕಣ್ಣಿಗೆ ಕಾಣುತ್ತೆ, ಆದ್ರೆ ಸೊಲ್ಯೂಷನ್ ಅಲ್ಲಿ ನಮ್ಗೆ ಅದು ಕಾಣಿಸಲ್ಲ ಅಲ್ವಾ. ಅದನ್ನ ಫಿಲ್ಟ್ರೇಷನ್ ಮಾಡಿ ನಾವು ಸಪರೇಟ್ ಮಾಡ್ಬೋದು, ಆದ್ರೆ ಸೊಲ್ಯೂಷನ್ ನಲ್ಲಿ ನಾವು ಅದನ್ನ
ದ್ರವಣದಲ್ಲಿ ನಾವು ಅದನ್ನ ಏನ್ ಸಪ್ರೇಷನ್ ಮಾಡಕ್ ಆಗಲ್ಲ. ಈಗ ನಾನು ಹೇಳ್ದೆ ಸ್ಯಾಂಡ್ ಮತ್ತೆ ನೀರ್ನ ಅದನ್ನ ನಾವೇನ್ ಮಾಡ್ಬೋದು, ಸಪ್ರೇಟ್ ಮಾಡ್ಬೋದು. ಮೇಲ್ಗಡೆ ಪ್ಯೂರ್ ನೀರ್ ಇರುತ್ತೆ, ಕೆಳಗಡೆ ಫುಲ್ ಸ್ಯಾಂಡ್ ಇರುತ್ತೆ ಅಂತ. ಆದ್ರೆ ಸೊಲ್ಯೂಷನ್ ಅಲ್ಲಿ ನಾವು ಅದನ್ನ ಸಪ್ರೇಟ್ ಮಾಡಕ್ ಆಗಲ್ಲ. ಇಟ್ ಸ್ಕ್ಯಾಟರ್ಸ್ ಲೈಟ್, ಇದು ಬೆಳಕನ್ನು ಚದುರಿಸುತ್ತದೆ. ಅಂದ್ರೆ ಅದನ್ನ ಟಿಂಡಲ್ ಎಫೆಕ್ಟ್ ಅಂತ ಕರಿತೀವಿ. ಯಾವೊಂದು ಸೊಲ್ಯೂಷನ್ ಬೆಳಕನ್ನ ಸ್ಕ್ಯಾಟರ್ ಮಾಡುತ್ತೆ ಅಥವಾ ಲೈಟ್ ಅದ್ರಲ್ಲಿ ಪಾಸ್ ಬಿಡುತ್ತೋ ಅದನ್ನ ನಾವು ಏನ್ ಕರಿತೀವಿ ಅಂದ್ರೆ ಟಿಂಡಲ್ ಎಫೆಕ್ಟ್ ಅಂತ ಕರಿತೀವಿ. ಏನು ಟಿಂಡಲ್ ಎಫೆಕ್ಟ್ ಅಂತ ಕರಿತೀವಿ. RRBಗೆ, SSCಗೆ ಅಥವಾ ನಮ್ಮ ಕರ್ನಾಟಕ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಆದ ಒಂದು ಫೇವರೆಟ್ ಟಾಪಿಕ್ ಯಾವುದು, ಟಿಂಡಲ್ ಎಫೆಕ್ಟ್. ಓಕೆನಾ. ಈಗ ಕೊಲಾಯ್ಡ್ಸ್ ಅಂದ್ರೆ ಏನು? ಈ ಕೊಲಾಯ್ಡ್ಸ್ ಅಂತಂದ್ರೆ ಅದು ಒಂದು ಹೆಟ್ರೋಜಿನಿಯಸ್ ಮಿಕ್ಸ್ಚರ್. ಕೊಲಾಯ್ಡ್ಸ್ ಕೂಡ ಒಂದು ಹೆಟ್ರೋಜಿನಿಯಸ್ ಮಿಕ್ಸ್ಚರ್. ಆ ಒಂದು ಸ್ಮಾಲ್ ಪಾರ್ಟಿಕಲ್ಸ್ ಏನಾಗುತ್ತೆ, ಪೂರ್ವವಾಗಿ ಸ್ಪ್ರೆಡ್ ಆಗ್ಬಿಡುತ್ತೆ, ಫುಲ್ಲು ಸ್ಪ್ರೆಡ್ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಒಂದು ದೊಡ್ಡ ಗ್ಲಾಸ್ಗೆ, ಈಗ ಒಂದು ದೊಡ್ಡ ಗ್ಲಾಸ್, ಇದೊಂದು ದೊಡ್ಡ ಗ್ಲಾಸ್. ಓಕೆನಾ, ಒಂದ್ ನಿಮಿಷ ರೀ, ನೋಡಿ ಇಲ್ಲಿ ಬರ್ತೀನಿ. ಇದು ಒಂದು ದೊಡ್ಡ ಗ್ಲಾಸ್. ಇದು ಇದ್ರೊಳಗೆ 1 ಲೀಟರ್ ನೀರು ಹಿಡಿಯುತ್ತೆ. ಇದು 1 ಲೀಟರ್ ನೀರಲ್ಲಿ ನಾವು ಫಾರ್ ಎಕ್ಸಾಂಪಲ್ ಇದು 2 ಲೀಟರ್ ನೀರು ಹಿಡಿಯುತ್ತೆ ಅಂದ್ಕೊಳ್ಳಿ. ಓಕೆನಾ. ಇಲ್ಲಿ 1.5 ಲೀಟರ್ ನೀರು ಆ್ಯಡ್ ಮಾಡಿ ಪ್ಲಸ್ ಇನ್ನ ಅರ್ಧ ಲೀಟರ್ ಏನ್ ಮಾಡಿದ್ರೆ ಮಿಲ್ಕ್ನ ಆ್ಯಡ್ ಮಾಡಿದ್ರೆ ನಮ್ಗೆ ಅದು ಹಾಲ್ ತರನೇ ಕಾಣಿಸುತ್ತೆ ಅಲ್ವಾ? ನಮ್ಗೇನು ಹಾಲ್ ತರನೇ ಕಾಣಿಸುತ್ತೆ. ಈಗ 1 ಲೀಟರ್ ತಗೊಳ್ಳಿ, ಅರ್ಧ ಲೀಟರ್ ಮಿಲ್ಕ್ ಆ್ಯಡ್ ಮಾಡಿದ್ರೆ ನಮ್ಗೆ 1.5 ಲೀಟರ್ ಹಾಲ್ ತರ ಕಾಣಿಸುತ್ತೆ. ಅಲ್ಲಿ ನೀರ್ ಇರೋದು ನಮ್ಗೆ ಗೊತ್ತಾಗಲ್ಲ, ಅದನ್ನ ಮಿಕ್ಸರ್ಸ್ ಅಂತಾನೆ ನಾವು ಅದನ್ನ ಕರೆಯೋದು. ಬಟ್ ಆ ಒಂದು ಸ್ಪೆಸಿಫಿಕ್ ಆಗಿ ನಾವ್ ಏನಂತ ಕರಿತೀವಿ ಅಂತಂದ್ರೆ ಅದನ್ನ ಕೊಲಾಯ್ಡ್ಸ್ ಅಂತ ಕರಿತೀವಿ. ಕೊಲಾಯ್ಡ್ಸ್ ಅಂತ ಕರಿತೀವಿ. ಕೊಲಾಯ್ಡ್ ಇಸ್ ಅ ಹೆಟ್ರೋಜಿನಿಯಸ್ ಮಿಕ್ಸ್ಚರ್. ಎಂದರೆ ಕೊಲಾಯ್ಡ್ ಎಂದರೆ ಅತಿ ಸಣ್ಣ ಕಣಗಳು ಮತ್ತೊಂದು ಪದಾರ್ಥದಲ್ಲಿ ಸಮವಾಗಿ ಹರಡುವ ಅಸಮ ಮಿಶ್ರಣ. ಓಕೆನಾ. ಈ ಕಣಗಳು ಕೆಳಗೆ ಕೂತುಕೊಳ್ಳುವುದಿಲ್ಲ. ಈಗ ನೀರ್ಗೊಳಗಡೆ ಮಣ್ಣು ಆಡ್ ಮಾಡಿದ್ರೆ ಅದು ನೀಟಾಗಿ ಸ್ಪ್ರೆಡ್ ಆಗಲ್ಲ, ಕೆಳಗಡೆ ಕೂತ್ಕೊಬಿಡುತ್ತೆ. ಅದೇ ಒಂದು ನೀರಿಗೆ ಒಂದೇ ಒಂದು ಸ್ವಲ್ಪ ಹಾಲು ಆಡ್ ಮಾಡಿದ್ರು ಅಥವಾ ಪೆನೈಲ್ ನೀವು ಆಡ್ ಮಾಡಿದ್ರು ಅದು ಏನ ತರ ಕಾಣುತ್ತೆ, ಅದು ಹಾಲ್ ತರನೇ ಕಾಣುತ್ತೆ ಅಥವಾ ಪೆನೈಲ್ ತರನೇ ಕಾಣುತ್ತೆ ಅಲ್ವಾ? ಆ ತರ ಒಂದು ಪ್ರಾಡಕ್ಟ್ಸ್ ನಾವೇನಂತ ಕರಿತೀವಿ, ಕೊಲಾಯ್ಡ್ಸ್ ಅಂತ ಕರಿತೀವಿ. ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಕೊಲಾಯ್ಡ್ಸ್ ಅಂದ್ರೆ ಏನು, ಇದು ಕೆಳಗಡೆ ನಮ್ಗೆ ಕಾಣಿಸುತ್ತಾ. ನಮ್ಗೆ ಈ ತರ ಒಂದು ಸಿಂಪಲ್ ಟಾಪಿಕ್ಸ್ ನ ನಮ್ಗೆ ಡೈರೆಕ್ಟ್ ಕ್ವಶನ್ಸ್ ಆಗಿ ಕೇಳಲ್ಲ, ಬಟ್ ಅವರು ಸ್ಟೇಟ್ಮೆಂಟ್ಸ್ ಕೊಟ್ಟಿ ನಮ್ಗೆ ಕೇಳ್ತಾರೆ. ಓಕೆನಾ. ಈಗ ಕೊಲಾಯ್ಡ್ಸ್ ಅಂದ್ರೆ ಏನು, ಈ ಕೊಲಾಯ್ಡ್ಸ್ ನ ಗುಣಲಕ್ಷಣಗಳೇನು, ಅದು ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಇದೆ. ಈ ಪ್ರಾಪರ್ಟೀಸ್ನೇ ಅವ್ರು ಎಕ್ಸಾಮ್ ಅಲ್ಲಿ ಕೇಳೋದು. ಇದನ್ನೇ ನೀವು ಜಾಸ್ತಿ ಸಲ ರಿವಿಷನ್ ಮಾಡಬೇಕು. ಈ ಒಂದು ಪ್ರಾಪರ್ಟೀಸ್ ಅವರು ಎಕ್ಸಾಮ್ ಅಲ್ಲಿ ಕೇಳೋದು. ಓಕೆನಾ. ಅದೊಂದು ಹೆಟ್ರೋಜಿನಿಯಸ್ ಮಿಕ್ಸ್ಚರ್. ಆಮೇಲೆ ಆ ಒಂದು ಪಾರ್ಟಿಕಲ್ಸ್ ನಮ್ ಕಣ್ಗೂ ಕಾಣಿಸಲ್ಲ, ಮತ್ತೆ ಅವ್ರು ಸಣ್ಣವಾಗಿರುತ್ತೆ, ಕೆಳಗೂ ಕೂತ್ಕೊಳ್ಳಲ್ಲ. ಅದೇನಾಗಿರುತ್ತೆ, ಫುಲ್ಲು ಮಿಕ್ಸ್ಅಪ್ ಆಗಿರುತ್ತೆ. ಇಟ್ ಕ್ಯಾನಾಟ್ ಬಿ ಸಪ್ರೇಟೆಡ್ ಬೈ ದ ಆರ್ಡಿನರಿ ಫಿಲ್ಟ್ರೇಷನ್. ನಾವು ಆರಾಮಾಗಿ ಈಗ ಹಾಲ್ನ ಮಿಕ್ಸ್ ಮಾಡ್ಬಿಟ್ಟು ಹಾಲ್ನ ನೀರು ಬೇರ್ಪಡಿಸಕ್ಕೆ ಆಗುತ್ತಾ, ಯಾವುದೇ ಕಾರಣಕ್ಕೂ ನಾವು ಬೇರ್ಪಡಿಸಕ್ಕೆ ಆಗಲ್ಲ. ಮತ್ತೆ ಇಟ್ ಸ್ಕ್ಯಾಟರ್ಸ್ ಲೈಟ್. ಈ ಒಂದು ಸೊಲ್ಯೂಷನ್ ಅಲ್ಲೂ ಕೂಡ ಅಥವಾ ಈ ಒಂದು ಕೊಲಾಯ್ಡ್ಸ್ ಅಲ್ಲೂ ಕೂಡ ನಾವೇನ್ ಮಾಡ್ಬೋದು, ಟಿಂಡಲ್ ಎಫೆಕ್ಟ್ ನ ಕಾಣ್ಬೋದಿಲ್ಲ. ಅಂದ್ರೆ ಲೈಟ್ ಅದ್ರೊಳಗಡೆ ಪಾಸ್ ಆಗೋದನ್ನ ನಾವು ನೋಡ್ಬೋದು. ಇಟ್ ಅಪಿಯರ್ಸ್ ಕ್ಲೌಡಿ ಆರ್ ಟ್ರಾಂಕ್ಲೂಸೆಂಟ್ ಅಂತ ಕರಿತೀವಿ. ಅಂದ್ರೆ ನಾವೇನ್ ಅದೇ ಹೇಳೋದಲ್ವಾ, ಹಾಲ್ನ ಹಾಲ್ ತರನೇ ನೋಡ್ತೀವಿ ನೀರ್ ಮಿಕ್ಸ್ ಮಾಡಿದ್ರು. ಟೇಬಲ್ ನೋಡಿ, ರಿವಿಷನ್ ಟೇಬಲ್ ತರ ಇದು. ಈಗ ಸೊಲ್ಯೂಷನ್ ಅಲ್ಲಿ ಪಾರ್ಟಿಕಲ್ಸ್ ಏನಿರುತ್ತೆ, ವೆರಿ ಸ್ಮಾಲ್ ಇರುತ್ತೆ. ಕೊಲಾಯ್ಡ್ಸ್ ಅಲ್ಲಿ ಮೀಡಿಯಂ ಆಗಿರುತ್ತೆ, ಸಸ್ಪೆನ್ಷನ್ ಅಲ್ಲಿ ಲಾರ್ಜ್ ಆಗಿರುತ್ತೆ. ಟಿಂಡಲ್ ಎಫೆಕ್ಟ್ ಸೊಲ್ಯೂಷನ್ ಅಲ್ಲಿ ಟಿಂಡಲ್ ಎಫೆಕ್ಟ್ ಆಗಲ್ಲ, ಕೊಲಾಯ್ಡ್ಸ್ ಅಲ್ಲಿ ಆಗುತ್ತೆ, ಮತ್ತೆ ಸಸ್ಪೆನ್ಷನ್ ಅಲ್ಲೂ ಕೂಡ ಟಿಂಡಲ್ ಎಫೆಕ್ಟ್ ಕಾಣಿಸುತ್ತೆ. ಇನ್ ಮಿಕ್ಕಿದ್ದು ನೀವೇ ರಿವೈಸ್ ಮಾಡ್ಕೊಳ್ಳಿ. ಟಿಂಡಲ್ ಎಫೆಕ್ಟ್, ಟಿಂಡಲ್ ಪರಿಣಾಮ ಅಂತ ಕರಿತೀವಿ ಇದನ್ನ. ನೋಡಿ, ಟಿಂಡಲ್ ಎಫೆಕ್ಟ್ ಅಂದ್ರೆ ಏನಿಲ್ಲ, ಈಗ 2 ಸೊಲ್ಯೂಷನ್ ಐತೆ. ಈ ಸೊಲ್ಯೂಷನ್ ಒಳಗಡೆ ಲೈಟ್ ಪಾಸ್ ಆಗ್ತೈತಲ್ವಾ, ಇದನ್ನೇ ನಾವು ಟಿಂಡಲ್ ಎಫೆಕ್ಟ್ ಅಂತ ಅನ್ನೋದು. ಈ ಸೊಲ್ಯೂಷನ್ ಒಳಗಡೆ ಲೈಟ್ ಏನಾದ್ರು ಸ್ಕ್ಯಾಟರ್ ಆದ್ರೆ ಅದನ್ನ ನಾವು ಟಿಂಡಲ್ ಎಫೆಕ್ಟ್ ಅಂತ ನಾವು ಅದನ್ನ ಕರಿತೀವಿ. ಫಾರ್ ಎಕ್ಸಾಂಪಲ್, ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ, ನಮ್ ಕಾರ್ ಹೆಡ್ಲೈಟ್ ಆನ್ ಮಾಡಿದಾಗ ನಮ್ಗೆ ಇಲ್ಲಿ ಹೊಗೆ ಇರ್ಲಿ ಮಂಜಿರ್ಲಿ ಏನೇ ಆಗ್ಲಿ ಅದೇನಾಗುತ್ತೆ, ಹೆಡ್ಲೈಟ್ ಪಾಸ್ ಆಗಿ ನಮ್ಗೆ ಕಾಣಿಸುತ್ತಲ್ವಾ. ಹೆಡ್ಲೈಟ್ ಆನ್ ಆದಾಗ ನಮ್ಗೆ ಮಳೆ ಬರೋದು ಒಂದೊಂದ್ಸಲಿ ನೀಟಾಗಿ ಗೊತ್ತಾಗುತ್ತೆ, ಮತ್ತೆ ಹೊಗೆ ಇರೋದು ಗೊತ್ತಾಗುತ್ತೆ, ಎಲ್ಲಾನು ಕಾಣಿಸುತ್ತೆ. ಅದನ್ನು ನಾವು ಟಿಂಡಲ್ ಎಫೆಕ್ಟ್ ಅಂತ ಕರಿತೀವಿ. ನಮ್ ಡೈಲಿ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ಬೇಕು ಕೆಮಿಸ್ಟ್ರಿನ. ಈಗ ನಿಮ್ಮ ಒಂದು ಹಳೆ ಮನೆ ಹೋದಾಗ ಅಥವಾ ಹಳೆ ಮನೆಗೋ ಅಥವಾ ನಿಮ್ಮ ಮನೆಗೇನೋ ಕಿಟಕಿಯಿಂದ ಸ್ವಲ್ಪ ನಮ್ಗೆ ಬೆಳಕು ಬರುತ್ತೆ. ಆ ಬೆಳಕು ಬಂದಾಗ ನಮ್ಗೆ ಆ ಬೆಳಕಲ್ಲಿ ನಮ್ಗೆ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಅಥವಾ ಧೂಳುಗಳು ಓಡಾಡ್ತಾ ಇರ್ತಾರ ಕಾಣಿಸುತ್ತೆ. ಅದೇನದು ಪಾರ್ಟಿಕಲ್ಸ್ ಅಂತ, ಅಂದ್ರೆ ಸಣ್ಣ ಸಣ್ಣ ಪಾರ್ಟಿಕಲ್ನು ಲೈಟ್ ಅದು ಸ್ಕ್ಯಾಟರ್ ಮಾಡ್ತಿದೆ. ಇದನ್ನೇ ನಾವು ಟಿಂಡಲ್ ಎಫೆಕ್ಟ್ ಅಂತ ಕರೆಯೋದು. ಸರಿನಾ. ಟಿಂಡಲ್ ಎಫೆಕ್ಟ್ ಇತ್ತು ಸ್ಕ್ಯಾಟರಿಂಗ್ ಆಫ್ ಲೈಟ್ ಬೈ ದ ಕೊಲಾಯ್ಡಲ್ ಪಾರ್ಟಿಕಲ್ಸ್. ನಾನು ಹೇಳಿದೆ ಕೊಲಾಯ್ಡ್ಸ್ ಅಂತ ಅಂದ್ರೇನು, ಓದ್ಸಲಿ ನಾವು ನೋಡಿದೀವಿ, ಒಂದು ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಆದಂಥದ್ದು ಪಾರ್ಟಿಕಲ್ಸ್. ಆತ ಒಂದು ಪಾರ್ಟಿಕಲ್ಸ್ ಏನು ಟಿಂಡಲ್ ಎಫೆಕ್ಟ್ಗೆ ಈಸಿ ಆಗುತ್ತೆ. ಓಕೆನಾ. ಎಕ್ಸಾಂಪಲ್, ಕಾರ್ ಹೆಡ್ ಲೈಟ್ ಆಗಿರ್ಬೋದು, ಸನ್ಲೈಟ್ ಆಗಿರ್ಬೋದು, ಟಾರ್ಚ್ ಬೀಮ್ ಆಗಿರ್ಬೋದು, ಈ ಲೇಸರ್ ಬೀಮ್ ಪಾಸಿಂಗ್ ಥ್ರೂ ದ ಮಿಲ್ಕ್,
ಅಲ್ವಾ, ಮಿಲ್ಕ್ ಸೊಲ್ಯೂಷನ್ ಲೇಸರ್ ಲೈಟ್ ಪಾಸ್ ಆಗುತ್ತಲ್ಲ, ಅದೆಲ್ಲ ಏನಂತ ಕರಿತೀವಿ, ಟಿಂಡಲ್ ಎಫೆಕ್ಟ್ ಅಂತ ನಾವು ಕರಿತೀವಿ. ಈಗ ನಾವು ಮಿಕ್ಸರ್ಸ್ ಅಂತ ನೋಡ್ತಾ ಇದೀವಿ, ಮಿಶ್ರಣಗಳು ಅಂತ ಅವಾಗಿಂದನೂ ನಾವು ನೋಡ್ತಾ ಇದೀವಿ. ಈ ಮಿಕ್ಸ್ಚರ್ನ ನಾವು ಹೇಗೆ ಸಪ್ರೇಟ್ ಮಾಡ್ತೀವಿ? ಒಂದು ಫಿಸಿಕಲ್ ಆಗಿ ಸಪ್ರೇಟ್ ಮಾಡ್ತೀವಿ, ಇನ್ನೊಂದು ಕೆಮಿಕಲ್ ಆಗಿ ಸಪ್ರೇಟ್ ಮಾಡ್ತೀವಿ. ಫಿಸಿಕಲ್ ಅಂತ ಅಂದ್ರೆ ಏನಾದ್ರೂ ನಾವು ಆಕ್ಷನ್ ಮಾಡಿ ಸಪ್ರೇಟ್ ಮಾಡೋದು. ಹೇಗೆ ಈ ಸಪ್ರೇಷನ್ ಮಿಕ್ಸ್ಚರ್ಗಳನ್ನ ನಾವು ಸಪ್ರೇಟ್ ಮಾಡ್ತೀವಿ ಅಂತಂದ್ರೆ, ಮೊದಲನೇದು, ಈಗ ನಾವು ಅಮ್ಮ ನೋಡ್ಬೇಕಾ, ನೀವು ನಿಮ್ಮ ಅಮ್ಮ ಇದ್ ಮಾಡ್ಬೇಕಾದ್ರೆ ನೋಡ್ತಿರ್ತೀರಾ, ಅಕ್ಕಿನ ನೀಟಾಗಿ ಇದ್ ಮಾಡ್ತಿರ್ತಾರೆ, ಏನು ಅಕ್ಕಿನ ಜಲ್ಡಿ ಮಾಡ್ತಿರ್ತಾರೋ ಅಥವಾ ಅಕ್ಕಿ ಕೇರ್ತಿರ್ತಾರೆ ಅಂತ ನಾವು ಕರಿತೀವಿ ಅಲ್ವಾ. ಅಥವಾ ಬೇರೆ ಯಾವ್ದಾದ್ರು ಕಾಳುಗಳ್ನು ನೀಟಾಗಿ ಅಂದ್ರೆ ಹುಳ ಆಗಿರೋ ಕಾಳುಗಳನ್ನ ಸಪ್ರೇಟ್ ಮಾಡೋದಾಗಿರ್ಬೋದು, ಏನೋ ಮಾಡಿರ್ಬೋದು, ಆ ಮರ ಎತ್ಕೊಂಡು ಅದನ್ನ ಮಾಡ್ತಿರ್ತಾರೆ. ಈ ತರ ನಾವು ಹ್ಯಾಂಡ್ ಪಿಕ್ಕಿಂಗ್ ಅದ್ರೊಳಗೆ ಏನ್ ಮಾಡ್ತಾರೆ, ಕೈಯಲ್ಲೇ ಎತ್ಬಿಟ್ಟು ನಾವು ಹುಡುಕ್ತಾ ಇರ್ತೀವಿ. ಈಗ ಹಸು ಏನು ರೈಸ್ ಅಲ್ಲಿ ನಮ್ಗೆ ಕಲ್ಗಳು ಇರುತ್ತೆ, ಆ ಕಲ್ಗಳನ್ನೇನು ಈಚೆ ಹಾಕ್ತಾರೆ ಹುಡುಕ್ಬಿಟ್ಟು ಅಲ್ವಾ. ಅದನ್ನ ನಾವು ಹ್ಯಾಂಡ್ ಪಿಕ್ಕಿಂಗ್ ಅಂತ ಕರಿತೀವಿ, ಅಥವಾ ಕೈಯಿಂದ ಆಯ್ಕೆ ಮಾಡೋದು ಅಂತ ಕರಿತೀವಿ. ಈ ತರ ನಾವು ಮಿಕ್ಸ್ಚರ್ಸ್ಗಳನ್ನ ಸಪ್ರೇಟ್ ಮಾಡ್ಬೋದು. ಅದಾದ್ಮೇಲೆ ವಿನೋಯಿಂಗ್ ಅಂತ ಕರಿತೀವಿ. ಡೆಫಿನೇಷನ್ ಕೇಳ್ತಾರೆ, ಮ್ಯಾಚ್ ದ ಫಾಲೋಯಿಂಗ್ ಕೇಳ್ತಾರೆ. ವಿನೋಯಿಂಗ್ ಅಂದ್ರೆ ಏನು, ಸೀವಿಂಗ್ ಅಂದ್ರೆ ಏನು? ಈಗ ರೈತರು ಮಾಡ್ತಾರಲ್ವಾ, ಗಾಳಿಲಿ ಏನ್ ಮಾಡ್ತಾರೆ ಅವರು, ಭತ್ತನ ಉದುರಿಸ್ತಾರೆ, ಭತ್ತ ಮಾತ್ರ ಕೆಳಗೆ ಬೀಳುತ್ತೆ, ಇನ್ನು ಲೈಟ್ ಮೇಟ್ ಪಾರ್ಟಿಕಲ್ ಏನಿರುತ್ತೆ ಗಾಳಿಗೆ ತೂರ್ಕೊಂಡು ಹೋಗುತ್ತೆ. ಅವಾಗ ಏನಾಗುತ್ತೆ, ಭತ್ತನ ಅವರು ಸಪ್ರೇಟ್ ಈಸಿಯಾಗಿ ಮಾಡ್ಬೋದು. ದೇ ಯೂಸ್ ವಿಂಡ್ ಸಪ್ರೇಟ್ ಲೈಟರ್ ಹಸ್ಕ್ ಫ್ರಮ್ ದ ಹೆವಿಯರ್ ಗ್ರೈನ್ಸ್. ಗಾಳಿಯ ಸಹಾಯದಿಂದ ಧಾನ್ಯ ಮತ್ತು ಹೊಟ್ಟನ್ನು ಬೇರ್ಪಡಿಸುತ್ತದೆ. ಅದ್ಯಾವುದು ವಿನೋಯಿಂಗ್ ಅಂತ ಕರಿತೀವಿ. ಗಾಳಿಯಿಂದ ಬೇರ್ಪಡಿಸುವುದು ಅದನ್ನ ವಿನೋಯಿಂಗ್ ಅಂತ ಕರಿತೀವಿ. ಜರಡಿ ಮಾಡುವುದು ಅದನ್ನ ಸೀವಿಂಗ್ ಅಂತ ಕರಿತೀವಿ. ಸೀವಿಂಗ್ ಅಂದ್ರೆ ಏನು, ಜರಡಿ ಮಾಡುವುದು. ನೀವೆಲ್ಲ ನೋಡಿರ್ತೀರಾ, ರಾಗಿನ ಜಲ್ಡಿ ಮಾಡೋದಾಗಿರ್ಲಿ, ಅಕ್ಕಿ ಜಲ್ಡಿ ಮಾಡೋದಾಗಿರ್ಲಿ, ಅಥವಾ ರಾಗಿ ಹಿಟ್ಟನ್ನ ತಗೊಬಂದ್ಮೇಲೆ ಮನೇಲಿ ಜಲ್ಡಿ ಮಾಡ್ತಾರೆ. ಯಾಕೆ, ಕಲ್ ಪಾರ್ಟಿಕಲ್ಸ್ ಅಥವಾ ಬೇರೆ ಏನೇ ಪಾರ್ಟಿಕಲ್ಸ್ ಎಲ್ಲೂ ಹೋಗಿರಬಾರ್ದು ಅಂತ. ಹಂಗಾರೆ ಈಗ ಅಕ್ಕಿ ಹಿಟ್ಟನ್ನ ನಾವು ಏನಂತ ಕರಿಬಹುದು, ಅದನ್ನ ಮ್ಯಾಟರ್ ಅಂತ ಕರಿಬಹುದು ಅಲ್ವಾ. ಅದು ಒಂದು ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಇರುತ್ತಲ್ವಾ ಅಕ್ಕಿ ಹಿಟ್ಟನು, ಅದನ್ನೆಲ್ಲ ಏನಂತ ಕರಿತೀವಿ ನಾವು, ಮ್ಯಾಟರ್ ಅಂತ ಕರಿತೀವಿ. ಸೊ ಸೀವಿಂಗ್ ಅಂದ್ರೆ ಜರ್ಡಿ ಮಾಡೋದು. ಮತ್ತೆ ಮ್ಯಾಗ್ನೆಟಿಕ್ ಸಪ್ರೇಷನ್ ಅಲ್ಲಿ, ಮ್ಯಾಗ್ನೆಟಿಕ್ ಸಪ್ರೇಷನ್ ಏನ ಸಪ್ರೇಟ್ ಮಾಡ್ಬೋದು, ಐರನ್ ಫಿಲಿಂಗ್ಸ್ ನ ಮತ್ತೆ ಸ್ಯಾಂಡ್ ನ ಸಪ್ರೇಟ್ ಮಾಡ್ಬೋದು. ನಾವೆಲ್ಲ ಇದನ್ನ ಚಿಕ್ಕ ವಯಸ್ಸಲ್ಲಿ ಆಟ ಆಡಿರ್ತೀವಿ, ಓಕೆನಾ. ಮ್ಯಾಗ್ನೆಟಿಕ್ ಸಪ್ರೇಷನ್ ಇಂದ ನಾವು ಸಪ್ರೇಟ್ ಮಾಡ್ಬೋದು. ಅದಾದ್ಮೇಲೆ ಸೆಡಿಮೆಂಟೇಷನ್ ಅಂಡ್ ಡಿಕೆಂಟೇಷನ್. ಈ ಡಿಕೆಂಟೇಷನ್ ಅನ್ನೋ ಒಂದು ಪ್ರಾಸೆಸ್ ಆಲ್ಮೋಸ್ಟ್ ಎಲ್ಲರೂ ಸ್ಕೂಲಲ್ಲಿ ನೋಡಿರ್ತೀವಿ, ಮಾಡಿರ್ತೀವಿ ಕೂಡ. ಏನ್ ಮಾಡ್ತೀವಿ, ನಮ್ ಕೈಲಿ ಒಂದು ಜಗ್ ಕೊಡ್ತಾರೆ ಅಥವಾ ಒಂದು ಬೌಲ್ ಕೊಡ್ತಾರೆ, ಅದ್ರೊಳಗೆ ನಾವು ಮಣ್ಣ ಹಾಕ್ಬಿಡ್ತೀವಿ. ಮಣ್ಣ ಕ್ಲೇನ್ ಅಥವಾ ಮಣ್ಣು ಅಥವಾ ಏನಾದ್ರು ಹಾಕಿರ್ತೀವಿ, ಸ್ಯಾಂಡ್ ನ. ಅವಾಗ ಏನ್ ಮಾಡ್ತಾರೆ, ಟೀಚರ್ನ ವಾಟರ್ ಸಪ್ರೇಟ್ ಮಾಡಿ ಅಂತ ಕೇಳ್ತಾರೆ. ನಾವ್ ಏನ್ ಮಾಡ್ತೀವಿ, ವಾಟರ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಡ್ತೀವಿ, ಆ ಮಣ್ಣು ಕೆಳಗೋಗಿ ಕುತ್ಕೊಳ್ಳುತ್ತೆ, ಪ್ಯೂರ್ ವಾಟರ್ ಮೇಲಿರುತ್ತೆ. ಆ ಪ್ಯೂರ್ ವಾಟರ್ ಮಾತ್ರ ಬಗ್ಸ್ಕೊಂತೀವಿ, ಇನ್ ಮಣ್ಣು ವಾಟರ್ನ ಕೆಳಗೆ ಇಕ್ತೀವಿ. ಅದನ್ನೇ ನಾವು ಡಿಕೆಂಟೇಷನ್ ಅಥವಾ ಸೆಡಿಮೆಂಟೇಷನ್ ಅಂತ ಕನ್ಸಿಡರ್ ಮಾಡೋದು. ಆ ಒಂದು ಎಕ್ಸ್ಪೆರಿಮೆಂಟ್ ನೇ ಡಿಕೆಂಟೇಷನ್ ಅಂತ ನಾವು ಕರಿತೀವಿ, ಓಕೆನಾ. ಅದನ್ನೇ ನಾವೇನ್ ಸಪ್ರೇಟ್ ಮಾಡ್ತೀವಿ ಅಂದ್ರೆ, ಪ್ಯೂರ್ ವಾಟರು ಅಂದ್ರೆ ಹೋಮೋಜಿನಿಯಸ್ ಮಿಕ್ಸ್ಚರ್ ಇಂದ ಹೆಟ್ರೋಜಿನಿಯಸ್ ಮಿಕ್ಸ್ಚರ್ನ ನಾವ್ ಏನ್ ಮಾಡ್ತೀವಿ, ಸಪ್ರೇಟ್ ಮಾಡ್ತೀವಿ. ಫಿಲ್ಟ್ರೇಷನ್, ಫಿಲ್ಟರ್ ಕ್ಯಾಪ್ ಯೂಸ್ ಮಾಡಿ ನಾವು ಸಪ್ರೇಟ್ ಮಾಡ್ಬೋದು, ಅಥವಾ ಸ್ಯಾಂಡ್ ಅಂಡ್ ವಾಟರ್ ಅಂತ ಅನ್ಬೋದು. ಮತ್ತೆ ಇನ್ನೊಂದು ಎಕ್ಸಾಂಪಲ್ ಅಂತಂದ್ರೆ, ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕಾಫಿ ಸೋಸ್ತಾರಲ್ವಾ, ಮನೇಲಿ ಕಾಫಿ ಮಾಡಾದ್ಮೇಲೆ ಈಗೆಲ್ಲ ಇನ್ಸ್ಟೆಂಟ್ ಕಾಫಿ ಬಂದಿದೆ. ಮುಂಚೆ ಎಲ್ಲ ಕಾಫಿನ ಸೋಸ್ಬೇಕಿತ್ತು, ಕಾಫಿನಾಗ್ಲಿ ಟೀ ಆಗ್ಲಿ ಎಲ್ಲ ಸೋಸ್ಬೇಕಿತ್ತು. ಅವಾಗ ಏನ್ ಮಾಡ್ತಿದ್ರು, ಜಾಲ್ರಿ ತರ ಒಂದು ಕಾಫಿ ಸೋಸೋದನ್ನ ಯೂಸ್ ಮಾಡ್ತಾ ಇದ್ರು. ಎವಾಪರೇಷನ್, ನಾನು ನಿನ್ನೆ ಕ್ಲಾಸಲ್ಲಿ ನಿಮ್ಗೆ ಹೇಳಿದ್ದೀನಿ, ವಾಟರ್ ಹೇಗೆ ಸನ್ಲೈಟ್ ಇಂದ ಹೀರ್ಕೊಬಿಡುತ್ತೆ, ನಮ್ ಕ್ಲೋತ್ಸು ಒಣಗುತ್ತೆ ಅಂತ. ಡಿಸ್ಟಿಲೇಷನ್, ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್, ನಮಗೆ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಡಿಸ್ಟಿಲೇಷನ್ ಬಗ್ಗೆ ಜಾಸ್ತಿ ಕೇಳ್ತಾರೆ. ಕರ್ನಾಟಕ ಎಕ್ಸಾಮ್ ಅಲ್ಲೂ ಡಿಸ್ಟಿಲೇಷನ್ ಅಂದ್ರೆ ಏನು ಅದ್ರ ಮೇಲೆ ನಮಗೆ ಜಾಸ್ತಿ ಕ್ವಶನ್ಸ್ ಇರುತ್ತೆ. ಡಿಸ್ಟಿಲೇಷನ್ ಅಂದ್ರೆ ಏನಿಲ್ಲ, ಇಟ್ ಈಸ್ ಯೂಸ್ ಟು ಒಬ್ಟೈನ್ ಪ್ಯೂರ್ ಲಿಕ್ವಿಡ್, ಅಂದ್ರೆ ಶುದ್ಧವಾದ ದ್ರವವನ್ನು ಪಡೆಯಲು ಬಳಸುತ್ತಾರೆ. ಹೇಗೆ ಅಂತಂದ್ರೆ ಅದೊಂದು ಎಕ್ಸ್ಪೆರಿಮೆಂಟ್ ಐತೆ, ನಾನು ನಿಮ್ಗೆ ನೆಕ್ಸ್ಟ್ ಬರೋ ಸ್ಲೈಡ್ ಅಲ್ಲಿ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ. ಈ ಕ್ರೊಮ್ಯಾಟೋಗ್ರಫಿ ಅಂದ್ರೆ ಏನು, ವಿಧ ವಿಧ ಬಣ್ಣಗಳನ್ನು ಬೇರ್ಪಡಿಸಲು ಬಳಸಲಾಗುತ್ತದೆ. ಅದನ್ನ ಕ್ರೊಮ್ಯಾಟೋಗ್ರಫಿನ. ಕಲರ್ಸ್ ಇನ್ ಬ್ಲ್ಯಾಕ್ ಇಂಕ್, ಈ ತರ ನೋಡಿ, ನೀರೊಳಗೆ ಒಂದೊಂದು ಕಲರ್ನ ನಾವು ಯೂಸ್ ಇರುತ್ತಲ್ವಾ, ಆ ಒಂದು ನಾವ್ ಏನ್ ಮಾಡ್ಬೋದು, ಒಂದು ಪೇಪರ್ ಇಂದ ನಾವು ಆರಾಮಾಗಿ ಅದನ್ನ ಪುಲ್ ಮಾಡ್ಕೋಬಹುದು. ಅದನ್ನ ಕ್ರೊಮ್ಯಾಟೋಗ್ರಫಿ ಅಂತ ಕರಿತೀವಿ. ಸೆಂಟ್ರಿಫ್ಯೂಗೇಷನ್, ನೆನ್ಪಿಟ್ಕೊಳ್ಳಿ, ಇದು ಕೇಳಿದರೆ. ನಾವು ನಮ್ಮ ಮನೇಲಿ ಬೆಣ್ಣೆನ ಕಡಿತಾರೆ, ಮಜ್ಗೆನ ಕಡಿತೀವಿ ಅಲ್ವಾ. ಮಜ್ಗೆನ ಕಡಿತೀವಿ ಅಂದ್ರೆ ಹಿಂಗ್ ಹಾಕಿ ಜೊರ ಅಂತ ತಿರುಗಿಸ್ತಾ ಇರ್ತೀವಿ. ಯಾಕೆ, ಮಜ್ಗೆ ಹಾಕಕ್ಕೆ ಅಲ್ವಾ. ಅದೇ ತರನೇ ರ್ಯಾಪಿಡ್ ಸ್ಪಿನ್ನಿಂಗ್ ಸಪ್ರೇಟ್ಸ್ ಲೈಟರ್ ಅಂಡ್ ಹೆವಿ ಪಾರ್ಟಿಕಲ್ಸ್. ಸಣ್ಣ ಪಾರ್ಟಿಕಲ್ ಮತ್ತೆ ಡೆನ್ಸರ್ ಪಾರ್ಟಿಕಲ್ ನ ಸಪ್ರೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಬೆಣ್ಣೆ ತೆಗೆಯೋದಾಗಿರ್ಬೋದು, ನೀವೆಲ್ಲ ನೋಡಿರ್ತೀರ ಬೆಣ್ಣೆನ ಹೇಗ್ ತೆಗಿತೀರ ಅಂತ. ಆ ಒಂದು ಪ್ರಾಸೆಸ್ ನೇ ಸೆಂಟ್ರಿಫ್ಯೂಗೇಷನ್, ಕೇಂದ್ರ ಪಗಮನ ಅಂತ ನಾವು ಅದನ್ನ ಕರಿತೀವಿ. ಸರಿನಾ. ಇದಿಷ್ಟು ಮೆಥಡ್ಸ್ ಏನಕ್ಕೆ, ಮಿಕ್ಸರ್ನ ಸಪ್ರೇಟ್ ಮಾಡಕ್ಕೆ. ನಾನು ಹೇಳಿದೆ ಡಿಸ್ಟಿಲೇಷನ್ ಬಗ್ಗೆ ನಮಗೆ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ ಅಂತ. ಸೊ ಆ ಒಂದು ಕಾನ್ಸೆಪ್ಟ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ.
ಬಟ್ಟಿ ಇಳಿಸುವಿಕೆ ಎಂದರೆ ಏನು? ಬಟ್ಟಿ ಇಳಿಸುವಿಕೆ ಅಂದ್ರೆ ಡಿಸ್ಟಿಲೇಷನ್ ಅಂತ ಕರಿತೀವಿ, ಎಲ್ಲರಿಗೂ ಗೊತ್ತೋದು. ಅದು ಏನ್ ಮಾಡುತ್ತೆ ಅಂದ್ರೆ ಅದೊಂದು ಮೆಥಡ್. ಯಾಕೆ ಅಂತಂದ್ರೆ it used to separate liquid based on the difference in their boiling point. It involves heating of liquid from vapor and then cooling the vapor to obtain the pure liquid. ಅದು ಯಾಕೆ ಅಂತಂದ್ರೆ ಒಂದು ಲಿಕ್ವಿಡ್ ನ ಹೀಟ್ ಮಾಡ್ತೀವಿ, ಓಕೆನಾ. ಒಂದು ಲಿಕ್ವಿಡ್ ನ ಹೀಟ್ ಮಾಡಿದಾಗ ಏನಾಗುತ್ತೆ, ವೇಪರೈಸ್ ಅಂದ್ರೆ ಹೊಗೆ ಬರ್ತಿರ್ತಲ್ಲ, ಆ ಹೊಗೆಯಿಂದ ನಾವೇನ್ ಮಾಡ್ತೀವಿ, ಪ್ಯೂರ್ ವಾಟರ್ ನ ಕಲೆಕ್ಟ್ ಮಾಡ್ತೀವಿ. ಇದನ್ನ ನಾವು ಡಿಸ್ಟಿಲೇಷನ್ ಅಂತ ಕರಿತೀವಿ, ಓಕೆನಾ. ನೋಡಿ, ಪ್ಯೂರ್ ವಾಟರ್, ಇಲ್ಲಿ ಒಂದು ಲಿಕ್ವಿಡ್ ಇದೆ, ಇಲ್ಲಿ ಒಂದು ಲಿಕ್ವಿಡ್ ಇದೆ. ಆ ಲಿಕ್ವಿಡ್ ನ ನಾವು ಇಲ್ಲಿ ಹೊಗೆ ಹೋಗ್ತಿರುತ್ತೆ. ಇಲ್ಲಿ ಕ್ಲೋಸ್ ಮಾಡಿದ್ರೆ ಎಲ್ಲಿ ಬಿಟ್ಟಿರ್ತೀವಿ ಅಲ್ಲಿ ಮಾತ್ರ ಹೊಗೆ, ಎಲ್ಲಿ ಸ್ಪೇಸ್ ಇರುತ್ತೆ ಅಲ್ಲಿ ಹೊಗೆ ಹೋಗುತ್ತಲ್ವಾ. ಈ ಹೊಗೆಗೆ ಒಂದು ಪೈಪ್ ಕನೆಕ್ಟ್ ಮಾಡ್ತೀವಿ. ಈ ಹೊಗೆ ಹೋಗಿ ಏನ್ ಮಾಡುತ್ತೆ, ಇಲ್ಲಿ ಆಗಿ ಹೊಗೆ ಸುತ್ಕೊಂಡು ಏನಾಗುತ್ತೆ, ಹೀಟ್ ಇಂದ ವಾಟರ್ ಡ್ರಾಪ್ಲೆಟ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಆ ವಾಟರ್ ಡ್ರಾಪ್ಲೆಟ್ಸ್ ಏನಾಗಿರುತ್ತೆ, ಪ್ಯೂರ್ ವಾಟರ್ ಆಗಿರುತ್ತೆ, ಓಕೆನಾ. ಅದನ್ನೇ ಅಂತ ಕರಿತೀವಿ ನಾವು ಡಿಸ್ಟಿಲೇಷನ್ ಅಂತ ಕರಿತೀವಿ. ಈ ಡಿಸ್ಟಿಲೇಷನ್ ಅಲ್ಲಿ 2 ತರ ಇರುತ್ತೆ. ಒಂದು ಸಿಂಪಲ್ ಡಿಸ್ಟಿಲೇಷನ್ ಅಂತ ಕರಿತೀವಿ, ಇನ್ನೊಂದು ಥರ್ಮಲ್ ಡಿಸ್ಟಿಲೇಷನ್ ಅಥವಾ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಅಂತ ನಾವು ಕರಿತೀವಿ. ಈಗ ಸಿಂಪಲ್ ಡಿಸ್ಟಿಲೇಷನ್ ಅಂದ್ರೆ ಏನು, ಆ ಲಿಕ್ವಿಡ್ ಫಾರ್ಮ್ ಅ ಡಿಸಾಲ್ವ್ಡ್ ಸಾಲಿಡ್, ಏನು ದ್ರವಣದಿಂದ ಶುದ್ಧ ದ್ರವವನ್ನು ಪಡೆಯಲು ಅಥವಾ ದ್ರವಣದಿಂದ ಶುದ್ಧ ದ್ರವವನ್ನು ಪಡೆಯುತ್ತೇವೆ. ಆ ಲಿಕ್ವಿಡ್ ಫ್ರಮ್ ಅ ಡಿಸಾಲ್ವ್ಡ್ ಸಾಲಿಡ್, ಡಿಸಾಲ್ವ್ಡ್ ಆಗಿರುವಂತಹ ಸಾಲಿಡ್ ಅಲ್ಲಿ ನಾವು ಒಂದು ಲಿಕ್ವಿಡ್ ನ ತಗೊಂತೀವಿ, ಅದನ್ನು ಸಿಂಪಲ್ ಡಿಸ್ಟಿಲೇಷನ್ ಅಂತ ಕರಿತೀವಿ. ಅಥವಾ ಲಿಕ್ವಿಡ್ ವಿತ್ ಅ ಲಾರ್ಜ್ ಡಿಫರೆನ್ಸ್ ಇನ್ ದ ಬಾಯ್ಲಿಂಗ್ ಪಾಯಿಂಟ್, ಏನು ಕುದಿಯುವ ಬಿಂದುಗಳಲ್ಲಿ ಹೆಚ್ಚಿನ ವ್ಯತ್ಯಾಸವಿರುವ ದ್ರವವನ್ನು ಬೇರ್ಪಡಿಸುವುದು. ಫಾರ್ ಎಕ್ಸಾಂಪಲ್, ಈಗ ನೋಡಿ, ಉದಾಹರಣೆಗೆ ಪ್ಯೂರ್ ವಾಟರ್ ಫ್ರಮ್ ಅ ಸಾಲ್ಟ್ ವಾಟರ್. ಈಗ ಸಾಲ್ಟ್ ವಾಟರ್ ನಾವು ಫುಲ್ಲು ಹೀಟ್ ಮಾಡ್ತಾ ಇದ್ದಾಗ ಏನಾಗುತ್ತೆ, ವೇಪರೈಸ್ ಆಗ್ತಾ ಇರುತ್ತೆ. ನೀರ್ ಏನಾಗುತ್ತೆ, ವೇಪರೈಸ್ ಆಗಿ ಪ್ಯೂರ್ ವಾಟರ್ ನಮ್ಗೆ ಸಿಗುತ್ತೆ ಅಲ್ವಾ. ಅವಾಗ ಲಾಸ್ಟ್ ಅಲ್ಲಿ ಉಳ್ಕೊಳ್ಳೋದೇನು, ಸಾಲ್ಟ್ ಅಲ್ವಾ. ಇದನ್ನ ನಾವು ಯಾವ ಒಂದು ಪ್ರೊಸೆಸ್ ಇಂದ ಮಾಡ್ಬೋದು ಅಂದ್ರೆ ಸಿಂಪಲ್ ಡಿಸ್ಟಿಲೇಷನ್ ಇಂದ ಪ್ರೊಸೆಸ್ ಇಂದ ನೋಡ್ಬೋದು. ಈಗ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಅಂದ್ರೆ ಏನು, ಈಗ ಮುಂಚೆ ಬರೀ ಒಂದ್ ಬೌಲ್ ನ ಹೀಟ್ ಮಾಡ್ತಿದ್ವಿ, ಅವಾಗ ಬರೀ ಪ್ಯೂರ್ ವಾಟರ್ ನ ಮಾತ್ರ ತಗೊಂತಿದ್ವಿ. ಈಗ ಆ ಬೌಲ್ ನ ಹೀಟ್ ಮಾಡಿದಾಗ, ಆ ಬೀಕರ್ ನ ಹೀಟ್ ಮಾಡಿದಾಗ ನಮಗೆ ಪ್ಯೂರ್ ವಾಟರ್ ಅಲ್ದಲೆ ಬೇರೆ ಯಾವ್ದಾದ್ರು ನಾವು ಸಿಮಿಲರ್ ಲಿಕ್ವಿಡ್ ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತಿದ್ರೆ ಅದನ್ನ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಅಂತ ಕರಿತೀವಿ. ಅಂದ್ರೆ ಫ್ರಾಕ್ಷನಲ್ ಸೆಕೆಂಡ್ ಅಲ್ಲೇ ನಾವು ಬೇರೆ ಬೇರೆ ಡಿಸ್ಟಿಲೇಷನ್ ನ ನಾವು ಕಲೆಕ್ಟ್ ಮಾಡ್ತಾ ಇದೀವಿ ಅಂತ. ಎಕ್ಸಾಂಪಲ್, ಇವಾಗ ನಮಗೆ ಕ್ರೂಡ್ ಆಯಿಲ್ ಬಗ್ಗೆ ಗೊತ್ತು. ಈ ಕ್ರೂಡ್ ಆಯಿಲ್ ಇಂದ ನಾವ್ ಏನ್ ತೆಗಿತೀವಿ, ಪೆಟ್ರೋಲಿಯಂ ತೆಗಿತೀವಿ, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ನ ಮಾಡ್ತೀವಿ. ಈಗ ಪೆಟ್ರೋಲಿಯಂ ನ ಸಪರೇಟ್ ಮಾಡ್ತೀವಿ, ಹೇಗೆ, ಪೆಟ್ರೋಲ್ ಆಗಿ, ಡೀಸೆಲ್ ಆಗಿ, ಕೆರೋಸಿನ್ ಆಗಿ, ಯಾವುದು, ಕ್ರೂಡ್ ಆಯಿಲ್ ಇಂದ. ಈ ತರ ಒಂದು ಪ್ರಾಸೆಸ್ ನಾವ್ ಏನಂತ ಕರಿತೀವಿ, ಫ್ರಾಕ್ಷನಲ್ ಡಿಸ್ಟಿಲೇಷನ್ ಅಂತ ಕರಿತೀವಿ ಅಲ್ವಾ. ನಮಗ್ ಗೊತ್ತಲ್ವಾ, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಂದ್ರೆ ಪೆಟ್ರೋಲ್ ಇಂದಾನೆ ನಮ್ಗೆ ಕೆರೋಸಿನ್, ಡೀಸೆಲ್ ಎಲ್ಲಾನು ಸಿಗೋದು ಅಲ್ವಾ. ಒಂದೇ ಇದರಿಂದ ಹೆಂಗೆ ಇಷ್ಟೊಂದು ವೆರೈಟಿ ಆಫ್ ಲಿಕ್ವಿಡ್ ನಾವು ತೆಗಿತೀವಿ ಅಂದ್ರೆ ಥ್ರೂ ದ ಪ್ರಾಸೆಸ್ ಆಫ್ ಡಿಸ್ಟಿಲೇಷನ್. ಸ್ಟೀಮ್ ಡಿಸ್ಟಿಲೇಷನ್ ಅಂತ ಕರಿತೀವಿ, ಆವಿ ಬಟ್ಟಿ ಇಳಿಸುವಿಕೆ. ಸ್ಟೀಮ್ ಡಿಸ್ಟಿಲೇಷನ್ ಅಂದ್ರೆ ಏನಿಲ್ಲ, ಯೂಸ್ ಟು ಸಪರೇಟ್ ಹೈ ಸೆನ್ಸಿಟಿವ್ ಸಬ್ಸ್ಟೆನ್ಸಸ್ ಯೂಸಿಂಗ್ ಸ್ಟೀಮ್. ನಾವು ಸ್ಟೀಮ್ ನ ಯೂಸ್ ಮಾಡಿ ಒಂದು ದೊಡ್ಡ ಸಬ್ಸ್ಟೆನ್ಸಸ್, ಸೂಕ್ಷ್ಮವಾಗಿರುವ ಪದಾರ್ಥಗಳನ್ನು ಹಾವಿಯ ಸಹಾಯದಿಂದ ಬೇರ್ಪಡಿಸುತ್ತೇವೆ. ಅದನ್ನು ನಾವು ಸ್ಟೀಮ್ ಡಿಸ್ಟಿಲೇಷನ್ ಅಂತ ಕರಿತೀವಿ. ಎಕ್ಸಾಂಪಲ್ ಯಾವನು, ರೋಸ್ ವಾಟರ್ ಆಗಿರ್ಬೋದು, ಯೂಕಲಿಪ್ಟಸ್ ಆಯಿಲ್ ಆಗಿರ್ಬೋದು, ಅಥವಾ ಆ ಪ್ಲಾಂಟ್ ಆಯಿಲ್ ಅಂತ ಕರಿತೀವಿ. ಪ್ಲಾಂಟ್ ಇಂದ ನಾವು ಆಯಿಲ್ ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಆ ತರ ಒಂದು ಪ್ರಾಸೆಸ್ ನಾವು ಏನ್ರಿಂದ ಮಾಡ್ತೀವಿ ಅಂದ್ರೆ ಸ್ಟೀಮ್ ಡಿಸ್ಟಿಲೇಷನ್ ಇಂದ ನಾವು ಅದನ್ನ ಮಾಡ್ತೀವಿ. ಇಲ್ಲಿ ಟೈಪ್ಸ್ ಕೊಟ್ಟಿದ್ದೀನಿ, ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ, ನೀವು ಇದನ್ನ PPT ಡೌನ್ಲೋಡ್ ಮಾಡ್ಕೊಂಡು ರಿವೈಸ್ ಮಾಡಬಹುದು. ಸಬ್ಲಿಮೇಷನ್ ಆಸ್ ಅ ಸಪರೇಷನ್ ಮೆಥಡ್. ನಾವು ಮುಂಚೆ ಕ್ಲಾಸ್ ಅಲ್ಲಿ ನೋಡಿದ್ವಿ ಸಬ್ಲಿಮೇಷನ್ ಅಂದ್ರೆ ಏನಂತ. ಸಬ್ಲಿಮೇಷನ್ ಅಂದ್ರೆ ಏನಿಲ್ಲ, ಒಂದು ಸಾಲಿಡ್ ಡೈರೆಕ್ಟ್ ಆಗಿ ಗ್ಯಾಸಿಯಸ್ ಸ್ಟೇಟ್ ಗಾಗಿ ವಾಯುವಾಗಿ ಕನ್ವರ್ಟ್ ಆದ್ರೆ ಅದನ್ನ ನಾವೇನಂತ ಕರಿತೀವಿ, ಸಬ್ಲಿಮೇಷನ್ ಅಂತ ಕರಿತೀವಿ. ಎಕ್ಸಾಂಪಲ್ ಏನು, ಕ್ಯಾಂಫೋರ್ ಅಂದ್ರೆ ಕರ್ಪೂರನ ನಾವು ಸಾಲಿಡ್ ಸ್ಟೇಟ್ ಅಲ್ಲಿ ನೋಡ್ತೀವಿ. ಬೆಂಕಿ ಹಚ್ಚಿದಾಗ ಏನಾಗುತ್ತೆ, ಅದು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗಲ್ಲ, ಡೈರೆಕ್ಟ್ ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ. ಹತ್ತಿ ಉರ್ದ್ಬಿಟ್ಟು ಸುಮ್ಮನಾಗ್ಬಿಡುತ್ತಲ್ವಾ. ಅದೇ ತರನೇ ಈ ಸಬ್ಲಿಮೇಷನ್ ಹೇಗೆ ಸಪ್ರೇಷನ್ ಮೆಥಡ್ ಎಲ್ಲಿ ಹೆಲ್ಪ್ ಆಗುತ್ತೆ ಅಂತಂದ್ರೆ, ಈ ಸಬ್ಲಿಮ್ ಅನ್ನೋ ಒಂದು ಸಾಲಿಡ್ ನಾವು ಹೀಟ್ ಮಾಡಿದಾಗ ನಮಗೆ ಗ್ಯಾಸ್ ಏನಾಗುತ್ತೆ, ಗ್ಯಾಸ್ ಡೈರೆಕ್ಟ್ ಆಗಿ ಗ್ಯಾಸ್ಗೆ ಕನ್ವರ್ಟ್ ಆಗುತ್ತೆ. ಆ ಗ್ಯಾಸ್ ನಾವು ಹಂಗೆ ಕೂಡಿಕಿದ್ರೆ ಗ್ಯಾಸ್ ಹೀಟ್ ಆಗಿ ಏನಾಗುತ್ತೆ, ನಮಗೆ ವಾಟರ್ ವೇಪರ್ಸ್ ಅಂದ್ರೆ ಪ್ಯೂರ್ ವಾಟರ್ ನಮಗೆ ಬರಕ್ಕೆ ಶುರುವಾಗುತ್ತೆ. ಈ ಒಂದು ಸಬ್ಲಿಮೇಷನ್ ಪ್ರಾಸೆಸ್ ಇಂದನೂ ನಾವು ಆ ಒಂದು ಮಿಕ್ಸ್ಚರ್ ನಾವು ಸಪರೇಟ್ ಮಾಡಬಹುದು. ಎಕ್ಸಾಂಪಲ್, ಅಮೋನಿಯಂ ಕ್ಲೋರೈಡ್ ಪ್ಲಸ್ ಸ್ಯಾಂಡ್. ಅಮೋನಿಯಂ ಕ್ಲೋರೈಡ್ ನ ಹೀಟ್ ಮಾಡ್ತಾ ಇದ್ರೆ ಅದು ವೇಪರ್ಸ್ ಬರ್ತಾ ಇರುತ್ತೆ, ಮತ್ತೆ ಸ್ಯಾಂಡ್ ಏನಾಗುತ್ತೆ ಅಲ್ಲಿ ಸಪರೇಟ್ ಆಗ್ತಾ ಇರುತ್ತೆ ಅಲ್ವಾ. ಅಮೋನಿಯಂ ಕ್ಲೋರೈಡ್ ಹೀಟ್ ಆಗ್ಬಿಟ್ಟು ಏನಾಗುತ್ತೆ, ವೇಪರ್ಸ್ ಆಗಿ ನಮಗೆ ಪ್ಯೂರ್ ಸಬ್ಸ್ಟೆನ್ಸ್ ಆಗಿ ಪ್ಯೂರ್ ವಾಟರ್ ಸಿಗುತ್ತೆ, ಸ್ಯಾಂಡ್ ಸಪರೇಟ್ ಆಗುತ್ತೆ. ಇದು ಒಂದು ಬೆಸ್ಟ್ ಎಕ್ಸಾಂಪಲ್. ಈಗ ಪ್ಯೂರಿಫಿಕೇಶನ್ ಆಫ್ ಸಾಲಿಡ್ಸ್, ಘನ ಪದಾರ್ಥಗಳ ಶುದ್ಧೀಕರಣ ಎಂದರೆ ಏನು, ಅಥವಾ ಏಕೆ ನಾವು ಪ್ಯೂರಿಫಿಕೇಶನ್ ಆಫ್ ಸಾಲಿಡ್ಸ್ ನ ಮಾಡ್ತೀವಿ ಅಂತ.
ಪ್ಯೂರಿಫಿಕೇಶನ್ ಆಫ್ ಸಾಲಿಡ್ಸ್ ಅಂದ್ರೆ ಏನಿಲ್ಲ, ಇಟ್ ಈಸ್ ಅ ಪ್ರಾಸೆಸ್ ಆಫ್ ರಿಮೂವಿಂಗ್ ಇಂಪ್ಯೂರಿಟೀಸ್ ಫ್ರಮ್ ದ ಸಾಲಿಡ್ ಸಬ್ಸ್ಟೆನ್ಸಸ್. ಒಂದು ಘನಗಳ ವಸ್ತುಗಳಲ್ಲಿ ಯಾವುದೇ ತರ ಇಂಪ್ಯೂರಿಟಿ ಸಬ್ಸ್ಟೆನ್ಸ್ ನಾವೇನಾದ್ರೂ ಅದನ್ನ ಸಪ್ರೇಟ್ ಮಾಡ್ತಾ ಇದ್ರೆ ಅದನ್ನ ಪ್ಯೂರಿಫಿಕೇಶನ್ ಅಂತ ಕರಿತೀವಿ. ಹೇಗೆ ಈ ಪ್ಯೂರಿಫಿಕೇಶನ್ ಮಾಡ್ತೀವಿ? ಮೊದಲನೇದು ಕ್ರಿಸ್ಟಲೈಸೇಷನ್ ಅಂತ ಕರಿತೀವಿ. ಕ್ರಿಸ್ಟಲೈಸೇಷನ್ ಅಂದ್ರೆ ಸ್ಫಟಿಕೀಕರಣ ಅಂದ್ರೆ ದ್ರವಣದಿಂದ ಶುದ್ಧ ಸ್ಫಟಿಕಗಳನ್ನು ಪಡೆಯುವ ವಿಧಾನವನ್ನು ಸ್ಫಟಿಕೀಕರಣ ಎನ್ನುತ್ತಾರೆ. ಕ್ರಿಸ್ಟಲೈಸೇಷನ್ ಯೂಸ್ ಟು ಒಬ್ಟೈನ್ ಪ್ಯೂರ್ ಸಾಲಿಡ್ ಕ್ರಿಸ್ಟಲ್ಸ್ ಫ್ರಮ್ ಅ ಸೊಲ್ಯೂಷನ್. ಫಾರ್ ಎಕ್ಸಾಂಪಲ್ ಏನು, ಶುಗರ್ ಕ್ರಿಸ್ಟಲ್ಸ್ ಆಗಿರ್ಬೋದು, ಸಾಲ್ಟ್ ಕ್ರಿಸ್ಟಲ್ಸ್ ಆಗಿರ್ಬೋದು. ಈ ತರ ನೋಡಿ, ನಾವೊಂದು ಸ್ಪೋಕ್ ಹಾಕ್ಬಿಟ್ಟು ನಾವು ಹಿಂಗೆ ತಿರುಗಿಸ್ಬಿಟ್ಟು ಹಿಂಗೆ ಎತ್ತಿದಾಗ ನಮಗೆ ಶುಗರ್ ಪಾರ್ಟಿಕಲ್ಸ್ ಇತ್ರೆಲ್ಲ ಜಾಯ್ನ್ ಆಗಿರುತ್ತೆ. ಇದು ಒಂದು ಏನ್ ಮಾಡ್ತೀವಿ, ಪ್ಯೂರಿಫಿಕೇಶನ್, ವಾಟರ್ ಪ್ಯೂರಿಫಿಕೇಶನ್ ಮಾಡೋ ತರ. ಈ ತರ ಒಂದು ಕ್ರಿಸ್ಟಲೈಸೇಷನ್ ಮೆಥಡ್ ನ ನೀವು ಎಲ್ಲಿ ಯೂಸ್ ಮಾಡಿರ್ತೀರಾ, ಎಲ್ಲಿ ನೋಡಿರ್ತೀರಾ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನೋಡಿರ್ತೀರಾ ಅಲ್ವಾ. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ವಾಟರ್ ಕ್ಲೀನ್ ಮಾಡ್ಬೇಕಾದ್ರೆ ಈ ತರ ಮೆಥಡ್ ನೇ ಅಲ್ವಾ ಯೂಸ್ ಮಾಡೋದವರು. ಅದನ್ನ ಕ್ರಿಸ್ಟಲೈಸೇಷನ್ ಅಂತ ಕರಿತೀವಿ. ಸಬ್ಲಿಮೇಷನ್ ನಾವು ಆಗ್ಲೇ ನೋಡಿದೀವಿ, ಹೇಗೆ ಸಾಲಿಡ್ ಡೈರೆಕ್ಟ್ ಆಗಿ ಲಿಕ್ವಿಡ್ ಅಂತ ಗೇಷಿಯಸ್ ಸ್ಟೇಟ್ಗೆ ಚೇಂಜ್ ಆಗುತ್ತೆ ಲಿಕ್ವಿಡ್ ಆಗ್ದಲೇನೆ. ಓಕೆನಾ, ಇದಿಷ್ಟು ಒಂದು ಪ್ಯೂರಿಫಿಕೇಶನ್ ಮೆಥಡ್ಸ್ ಆಗಿರುತ್ತೆ. ಮತ್ತೆ ಈಗ ಫಿಸಿಕಲ್ ಅಂಡ್ ಕೆಮಿಕಲ್ ಚೇಂಜ್. ಫಿಸಿಕಲ್ ಚೇಂಜ್ ಅಂದ್ರೆ ಏನು, ಕೆಮಿಕಲ್ ಚೇಂಜ್ ಅಂದ್ರೆ. ಫಿಸಿಕಲ್ ಚೇಂಜ್ ಅಂದ್ರೆ ತನ್ನ ಆಕಾರ, ಒಂದು ವಸ್ತುವಿನ ಆಕಾರ ಆಗಿರ್ಬೋದು ಅಥವಾ ಸೈಜ್ ಆಗಿರ್ಬೋದು ಅಥವಾ ಸ್ಟ್ರಕ್ಚರ್ ಏನಾದ್ರು ಚೇಂಜ್ ಆದ್ರೆ ಅದು ಫಿಸಿಕಲ್ ಚೇಂಜ್ ಅಂತ ಕರಿತೀವಿ. ಓಕೆನಾ, ಫಿಸಿಕಲ್ ಚೇಂಜ್ ಇಸ್ ಅ ಚೇಂಜ್ ಇನ್ ವಿಚ್ ಓನ್ಲಿ ದ ಫಿಸಿಕಲ್ ಪ್ರಾಪರ್ಟೀಸ್, ಶೇಪ್ ಆಗಿರ್ಬೋದು, ಸೈಜ್ ಆಗಿರ್ಬೋದು, ಸ್ಟೇಟ್ ಆಗಿರ್ಬೋದು, ಅದು ಮಾತ್ರ ಚೇಂಜ್ ಆದ್ರೆ. ಮತ್ತೆ ಈ ಒಂದು ಫಿಸಿಕಲ್ ಚೇಂಜ್ ಅಲ್ಲಿ ಯಾವುದೇ ತರ ಹೊಸ ಸಬ್ಸ್ಟೆನ್ಸಸ್ ಇಲ್ಲಿ ಫಾರ್ಮ್ ಆಗಲ್ಲ. ಬಟ್ ಕೆಮಿಕಲ್ ಚೇಂಜ್ ಆಗಲ್ಲ. ಆ ಒಂದು ಕೆಮಿಕಲ್ ಪ್ರಾಪರ್ಟೀಸ್ ಜೊತೆಗೆ ಹೊಸ ಸಬ್ಸ್ಟೆನ್ಸ್ ಏನಾದ್ರೂ ನಮ್ಗೆ ಬಂದ್ರೆ ಅದನ್ನ ನಾವು ಕೆಮಿಕಲ್ ಸಬ್ಸ್ಟೆನ್ಸಸ್ ಅಂತ ಕರಿತೀವಿ. ಈಗ ಫಿಸಿಕಲ್ ಸಬ್ಸ್ಟೆನ್ಸ್ ನೋಡಿ, ಎಕ್ಸಾಂಪಲ್ಗೆ ಐಸ್ ಏನಾದ್ರು ಮೆಲ್ಟ್ ಆದ್ರೆ ಇದೇನಾಗುತ್ತೆ, ವಾಟರ್ ಆಗುತ್ತೆ. ಮೊದಲು ಐಸ್ ಇತ್ತು, ಇವಾಗ ವಾಟರ್ ಆಯ್ತು. ಇದ್ರೊಳಗೆ ಯಾವುದೇ ತರ ಏನೂ ಚೇಂಜ್ ಆಗಿಲ್ಲ. ಬಟ್ ಕೆಮಿಕಲ್ ಚೇಂಜ್ ಆಗಿದ್ರೆ ಇಟ್ ಈಸ್ ಅ ಚೇಂಜ್ ಇನ್ ವಿಚ್ ಒನ್ ಆರ್ ನ್ಯೂ ಸಬ್ಸ್ಟೆನ್ಸ್ ಇಸ್ ಫಾರ್ಮ್ಡ್. ಅಲ್ಲಿ ಯಾವುದೇ ತರ ಹೊಸ ಸಬ್ಸ್ಟೆನ್ಸ್ ಫಾರ್ಮ್ ಆಗಲ್ಲ, ಇಲ್ಲಿ ಒಂದು ಹೊಸ ಸಬ್ಸ್ಟೆನ್ಸ್ ಫಾರ್ಮ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಐರನ್ ರಸ್ಟಿಂಗ್ ಆಗಿರ್ಬೋದು ಅಥವಾ ಬರ್ನಿಂಗ್ ವುಡ್ ಅಂತ ತಗೊಳ್ಳಿ. ನಾವು ಒಂದು ಮರನ ಸುಟ್ಟಾಗ ನಮ್ಗೆ ಏನಾಗುತ್ತೆ, ಆಶಸ್ ಸಿಗುತ್ತೆ, ಅಂದ್ರೆ ಬೂದಿ ಸಿಗುತ್ತೆ. ಅದಾದ್ಮೇಲೆ ಇನ್ನೂ ಒಂದೇನೋ ಸಿಗುತ್ತೆ, ಏನು ಚಾರ್ಕೋಲ್ ಅಂತ ಕರಿತೀವಿ. ಅದನ್ನ ಕಾರ್ಬನ್ ಅಥವಾ ಇಸ್ತ್ರಿ ಪೆಟ್ಟಿಗೆಯಲ್ಲಿ ನಮ್ಗೆ ಸಿಗುತ್ತಲ್ವಾ, ಇಸ್ತ್ರಿ ಪೆಟ್ಟಿಗೆ ಮಾಡ್ಬೇಕಾದ್ರೆ ಅದನ್ನ ಯೂಸ್ ಮಾಡ್ತೀವಿ, ಚಾರ್ಕೋಲ್ನ ಅದನ್ನ ಯೂಸ್ ಮಾಡ್ತಿರ್ತಾರೆ. ಇದು ಒಂದು ಕೆಮಿಕಲ್ ಚೇಂಜ್. ಕೆಮಿಕಲ್ ಚೇಂಜ್ ಅಂದ್ರೆ ತನ್ನ ಆಕಾರ ಚೇಂಜ್ ಆಗುತ್ತೆ ಮತ್ತೆ ಹೊಸ ಸಬ್ಸ್ಟೆನ್ಸ್ಗಳಲ್ಲಿ ಫಾರ್ಮ್ ಆಗುತ್ತೆ. ಓಕೆನಾ, ಇದಿಷ್ಟು ಬೇಸಿಕ್ ಫಿಸಿಕಲ್ ಚೇಂಜ್ ಅಂದ್ರೆ ಏನು, ಕೆಮಿಕಲ್ ಚೇಂಜ್ ಅಂದ್ರೆ ಏನು ಅಂತ ನೋಡಿ. ಈಗ ನೀವು ಫಿಸಿಕಲ್ ಚೇಂಜ್ ಅಲ್ಲಿ ಹೊಸ ಸಬ್ಸ್ಟೆನ್ಸ್ ಆಗುತ್ತಾ, ಯಾವುದೇ ಕಾರಣಕ್ಕೂ ಆಗಲ್ಲ. ಕೆಮಿಕಲ್ ಚೇಂಜ್ ಅಂದ್ರೆ ರಾಸಾಯನಿಕ ಚೇಂಜ್ ಅಲ್ಲಿ ಅದು ಆಗುತ್ತೆ. ರಿವರ್ಸಿಬಲ್ ಅಂದ್ರೆ ಯೂಶುವಲಿ ಎಸ್. ಇವಾಗ ಐಸ್ ವಾಟರ್ ಆಗ್ಬೋದು, ವಾಟರ್ನ ಮತ್ತೆ ಐಸ್ ಮಾಡ್ಬೋದು ಅಲ್ವಾ, ರಿವರ್ಸ್ ಆಗಿ ಮಾಡ್ಬೋದು. ಬಟ್ ಕೆಮಿಕಲ್ ಚೇಂಜ್ ಅಲ್ಲಿ ಹಂಗಲ್ಲ. ಈಗ ಒಂದ್ಸಲಿ ನಾವು ಏನಾದ್ರು ಒಂದು ಮರನ ಸುಟ್ಟಾದ್ಮೇಲೆ ಮತ್ತೆ ಆ ಮರನ ವಾಪಸ್ ಮಾಡಕ್ಕಾಗುತ್ತಾ, ಅದರಿಂದ ಯಾವುದೇ ಕಾರಣಕ್ಕೂ ಆಗಲ್ಲ. ಅದನ್ನ ಕೆಮಿಕಲ್ ಚೇಂಜ್ ಅಂತ ಕರಿತೀವಿ. ಸರಿನಾ, ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ ಕ್ಯಾಂಡಲ್. ಈಗ ಕ್ಯಾಂಡಲ್ ನ ನಾವು ಈ ಫಿಸಿಕಲ್ ಚೇಂಜ್ ಅನ್ಬೋದಾ, ಕೆಮಿಕಲ್ ಚೇಂಜ್ ಅನ್ಬೋದಾ? ಕ್ಯಾಂಡಲ್ ಬೋತ್ ಫಿಸಿಕಲ್ ಮತ್ತೆ ಕೆಮಿಕಲ್ ಚೇಂಜ್. ಫಿಸಿಕಲ್ ಚೇಂಜ್ ಹೇಗೆ ಅಂದ್ರೆ, ನಾವು ಕ್ಯಾಂಡಲ್ ನ ಹಚ್ಚಾದ್ಮೇಲೆ ಏನಾಗ್ತೀವಿ, ಅದು ಬರ್ನ್ ಆಗಕ್ಕೆ ಶುರು ಆಗುತ್ತೆ. ಬರ್ನ್ ಆಗ್ತಾ ಆಗ್ತಾ ಅದ್ರ ಸೈಜ್ ರೆಡ್ಯೂಸ್ ಆಗ್ತಿರುತ್ತಾ, ಇದು ಫಿಸಿಕಲ್ ಚೇಂಜ್. ಅಂದ್ರೆ ತನ್ನ ಗಾತ್ರ ಕಡಿಮೆ ಆಗುತ್ತೆ. ಓಕೆನಾ, ಮೊದಲನೇ ಫಿಸಿಕಲ್ ಚೇಂಜ್. ಕೆಮಿಕಲ್ ಚೇಂಜ್ ಏನಾಗುತ್ತೆ, ಇಟ್ ಕ್ರಿಯೇಟ್ ವ್ಯಾಕ್ಸ್. ಏನು, ವ್ಯಾಕ್ಸ್ ನ ಕ್ರಿಯೇಟ್ ಮಾಡುತ್ತೆ. ಅದ್ ಸಣ್ಣ ನೀರ್ ಬರ್ತಿರೋದು, ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಕೈ ಮೇಲೆ ಹಾಕೊಂಡು ಆಟ ಆಡ್ತಿದ್ವಲ್ಲ, ಅದನ್ನ ಏನಂತೀವಿ, ವ್ಯಾಕ್ಸ್ ಅಂತ ಕರಿತೀವಿ. ಕೆಮಿಕಲ್ ಆಗಿ ರಿಯಾಕ್ಟ್ ಆಗಿ ಅದು ವ್ಯಾಕ್ಸ್ ಆಗುತ್ತೆ. ಮತ್ತೆ ಕೆಮಿಕಲ್ ಆಗಿ ನಮ್ಗೆ ಏನ್ ಪ್ರೊಡ್ಯೂಸ್ ಮಾಡ್ತೈತೆ, ಅಲ್ಲಿ ಹೀಟ್ ನ ಪ್ರೊಡ್ಯೂಸ್ ಮಾಡ್ತೈತೆ. ಏನು, ಹೀಟ್ ನ ಪ್ರೊಡ್ಯೂಸ್ ಮಾಡ್ತೈತೆ. ನಮ್ಗೆ NTPC ಅಲ್ಲಿ ಡೈರೆಕ್ಟ್ ಕ್ವಶನ್, NTPC ಅಂತಾನೆಲ್ಲ RRB ಅಲ್ಲಿ ಈ ತರ ಒಂದು ಟಾಪಿಕ್ಸ್ ಮೇಲೆ ನಮ್ಗೆ ಡೈರೆಕ್ಟ್ ಕ್ವಶನ್. ಸೊ ನೆನ್ಪಿಟ್ಕೊಳ್ಳಿ, ಕ್ಯಾಂಡಲ್ ಬೋತ್ ಫಿಸಿಕಲ್ ಮತ್ತೆ ಕೆಮಿಕಲ್ ಚೇಂಜ್ ಎರಡು ಕೂಡ. ಮೇಣದ ಬತ್ತಿ ಭೌತಿಕ ಮತ್ತೆ ರಾಸಾಯನಿಕ ಬದಲಾವಣೆಗಳಿಗೆ ಎರಡು ಒಳಗೊಂಡಿದೆ. ಯಾವುದು, ಮೇಣದ ಬತ್ತಿ. ಸರಿನಾ, ನಾನು ಹೇಳಿದೀನಿ ಫಿಸಿಕಲ್ ಚೇಂಜ್ ಹೇಗಾಗುತ್ತೆ ಮತ್ತೆ ಕೆಮಿಕಲ್ ಚೇಂಜ್ ಹೇಗಾಗುತ್ತೆ ಅಂತ. ಸರಿನಾ, ಮತ್ತೆ ಈಗ ನಮ್ಗೆ ಕ್ಯಾಂಡಲ್ ಅಲ್ಲಿ ಪಾರ್ಟ್ಸ್ ಗೊತ್ತಿರಬೇಕು. ಇದು ಕ್ಯಾಂಡಲ್ ಅಂತ ಕರಿತೀವಿ. ಆ ಬ್ಲಾಕ್ ಕಲರ್ ಬತ್ತಿನ ವಿಕ್ ಅಂತ ಕರಿತೀವಿ. ಮತ್ತೆ ಹಾಟೆಸ್ಟ್ ಪಾರ್ಟ್ ಯಾವ್ದು ಅಂತಂದ್ರೆ ನಾನ್ ಲೂಮಿನಸ್ ಪಾರ್ಟ್ ಅಂತ ಕರಿತೀವಿ. ನಾನ್ ಲೂಮಿನಸ್ ಪಾರ್ಟ್ ಅಂತ ಕರಿತೀವಿ, ಅದನ್ನ ಹಾಟೆಸ್ಟ್ ಪಾರ್ಟ್ ಅಂತ ಅಂತೀವಿ. ನಾವು ಫಿಸಿಕ್ಸ್ ಅಲ್ಲಿ ಓದ್ಬೇಕಾದ್ರೆ ನಾನು ಕ್ಯಾಂಡಲ್ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ನಮ್ಗೆ ಪಾರ್ಟ್ಸ್ ಬಗ್ಗೆ ಕೇಳ್ತಾರೆ ಅಂತ ಗೊತ್ತಿರಬೇಕು. ಸರಿನಾ, ಸೊ ಈಗ ಕ್ಯಾಂಡಲ್ ಏನು ಬೋತ್ ಫಿಸಿಕಲ್ ಮತ್ತೆ ಕೆಮಿಕಲ್ ಚೇಂಜ್ ಆಗಿ
ನಾವು ಕರಿತೀವಿ. ದ ಮೆಲ್ಟೆಡ್ ವ್ಯಾಕ್ಸ್ ಬರ್ನ್ಸ್ ಇನ್ ದ ಫ್ಲೇಮ್ಸ್ ಅಂಡ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್. ಆಕ್ಸಿಜನ್ ಮತ್ತೆ ರಿಯಾಕ್ಟ್ ಆಗುತ್ತೆ. ಯಾವುದು ಮೆಲ್ಟ್ ಆಗಿರುವಂತ ವ್ಯಾಕ್ಸ್ ಮತ್ತೆ ಅದು ಮತ್ತೆ ಸಾಲಿಡ್ ಆಗುತ್ತೆ, ಅದನ್ನ ಮತ್ತೆ ಬರ್ನ್ ಮಾಡ್ಬೋದು. ಸೊ ಕೆಮಿಕಲ್ ಪ್ರಾಸೆಸ್ ಏನಾಗುತ್ತೆ, ಅದು ಕಂಟಿನ್ಯೂ ಆಗ್ತಾ ಇರುತ್ತೆ. ಸರಿನಾ? ಈಗ ಬ್ರೌವೈನ್ ಮೂವ್ಮೆಂಟ್ ಅಂತ ಕರಿತೀವಿ. ಇದು ಇಂಪಾರ್ಟೆಂಟು. ಇದು ನಮಗೆ 10th ಸ್ಟ್ಯಾಂಡರ್ಡ್ ನೋಡೋಂಥ ಒಂದು ಬುಕ್ ಅಲ್ಲಿ ಸಿಕ್ಕಂತ ಒಂದು ಕಾನ್ಸೆಪ್ಟ್. ಬಟ್ ನಮಗೆ RRB ಅಲ್ಲಿ ಕ್ವಶನ್ಸ್ ಬಂದಿದೆ. ಬ್ರೌವೈನ್ ಮೂವ್ಮೆಂಟ್ ಏನಿದು? ಬ್ರೌವೈನ್ ಮೂವ್ಮೆಂಟ್ ಅಂದ್ರೆ ಇಲ್ಲಿ ಪಾರ್ಟಿಕಲ್ಸ್ ಇರುತ್ತಲ್ವಾ, ಒಳಗಡೆ ಮಾಲಿಕ್ಯೂಲ್ಸ್ ಇರುತ್ತೆ, ಆಟಮ್ಸ್ ಇರುತ್ತೆ. ಬಟ್ ಈ ಪಾರ್ಟಿಕಲ್ಸ್ ಜಿಗ್ಜಾಗ್ ವೇ ಅಲ್ಲಿ ಮೂವ್ ಆಗ್ತಾ ಇರುತ್ತೆ. ಯಾವಾಗ? ಜಿಗ್ಜಾಗ್ ವೇ ಅಲ್ಲಿ ಮೂವ್ ಆಗ್ತಿರುತ್ತೆ. ಅಂತ ಒಂದು ಮೂವ್ಮೆಂಟ್ ನಾವು ಕಂಡಿಡ್ದು ಏನಂತ ಯಾರು ಕಂಡಿಡ್ದೆ ಅಂದ್ರೆ ಬ್ರೌವೈನ್ ಅವ್ರು ಕಂಡಿಡ್ದೆ. ಅದಕ್ಕೆ ಅವ್ರನ್ನ ಬ್ರೌವೈನ್ ಮೂವ್ಮೆಂಟ್ ಅಂತ ಈ ಒಂದು ಕಾನ್ಸೆಪ್ಟ್ಗೆ ಹೆಸರು ಕೊಟ್ಟಿದ್ದಾರೆ. ಇಲ್ಲಿ ಏನಾಗ್ತಿರುತ್ತೆ ಅಂತಂದ್ರೆ ಜಿಗ್ಜಾಗ್ ಮೂವ್ಮೆಂಟ್ ಅಲ್ಲಿ ಇರುತ್ತೆ. ಏನು? ಟೈನಿ ಪಾರ್ಟಿಕಲ್ಸ್ ಆರ್ ಸಸ್ಪೆಂಡೆಡ್ ಇನ್ ಲಿಕ್ವಿಡ್ ಆರ್ ಗ್ಯಾಸ್ ವಿಲ್ ಮೂವ್ ಇನ್ ದ ಜಿಗ್ಜಾಗ್ ವೇ. ಬ್ರೌವೈನ್ ಚಲನೆ ಎಂದರೆ ದ್ರವ ಅಥವಾ ವಾಯುವಿನ ತೇಲುತ್ತಿರುವ ಅತಿ ಸಣ್ಣ ಕಣಗಳು ನಿರಂತರವಾಗಿ ಅಡ್ಡದಿಡ್ಡಾಗಿ ಚಲಿಸುತ್ತಿರುತ್ತದೆ. ಆ ಟೈನಿ ಪಾರ್ಟಿಕಲ್ಸ್ ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಿರುತ್ತೆ. ಮತ್ತೆ ಯಾವ ಮೂವ್ಮೆಂಟ್ ಅಲ್ಲಿ ಮೂವ್ ಆಗ್ತಿರುತ್ತೆ ಅಂದ್ರೆ ಜಿಗ್ಜಾಗ್ ವೇಲಿ ಮೂವ್ಮೆಂಟ್ ಆಗಿರುತ್ತೆ. ಯಾಕೆ ಇದು ಮೂವ್ ಆಗಿದೆ? ಡ್ಯೂ ಟು ದ ಕೊಲ್ಯೂಷನ್ ವಿತ್ ದ ಮಾಲಿಕ್ಯೂಲ್ಸ್. ಅಂದ್ರೆ ಎರಡು ಎಲಿಮೆಂಟ್ಗಳು ಅಥವಾ ಗ್ರೂಪ್ ಆಫ್ ಆಟಮ್ಸ್ ಅದ್ರ ಮಧ್ಯ ಈ ಮಾಲಿಕ್ಯೂಲ್ಸ್ ಏನಾದ್ರು ಡ್ಯಾಶ್ ಹೊಡ್ಕೊಂಡ್ರೆ ಇದೇನಾಗ್ತಿರುತ್ತೆ, ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಾ ಇರುತ್ತೆ. ಈ ಒಂದು ಥಿಯರಿನ ಕೊಟ್ಟವ್ರು ಯಾರಂದ್ರೆ ಬ್ರೌವೈನ್ ಮೂವ್ಮೆಂಟ್ ಅಂತ ನಾವು ಇದನ್ನ ಕರಿತೀವಿ. ಓಕೆನಾ? ಎಕ್ಸಾಂಪಲ್ ಪೋಲನ್ ಗ್ರೇನ್ಸ್ ಆಗಿರ್ಬೋದು, ಅಂದ್ರೆ ನೀರಿನಲ್ಲಿ ಪಾರಕ ಕಣಗಳ ಚಾಲನೆ, ಗಾಳಿಯಲ್ಲಿ ಹೊಗೆಯ ಕಣಗಳ ಚಾಲನೆ. ನಾವು ನೋಡಿರ್ತೀವಿ ಸ್ಮೋಕ್ ಪಾರ್ಟಿಸಲ್ ಹೇಗೆ ಮೂವ್ ಆಗ್ತಾ ಇರುತ್ತೆ ಏರ್ ಅಲ್ಲಿ ಅಂತ. ನಾವು ಒಂದಿವ್ಸ ಯಾರೋ ಸಿಗರೇಟ್ ಹೊಡಿತೀರ ನೋಡಿದಾಗ ನಾವು ಹೊಗೆ ಬಿಡೋದು ಗೊತ್ತಾಗುತ್ತೆ, ಮತ್ತೆ ಅದು ನೆಕ್ಸ್ಟ್ ಎಲ್ಲಿ ಹೋಗುತ್ತೆ, ಯಾವ ಕಡೆ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ. ಬಟ್ ಬಿಟ್ಟಾಗ ಜಾಸ್ತಿ ಅಮೌಂಟ್ ಕಾಣಿಸುತ್ತಲ್ವ, ಅವಾಗ ನಮ್ಗೆ ಕಾಣಿಸುತ್ತೆ ಹೊಗೆ ಹೇಗೆ ಹೋಗುತ್ತೆ ಅಂತ. ಸೊ ಇದನ್ನ ನಾವು ಬ್ರೌವೈನ್ ಮೂವ್ಮೆಂಟ್ ಅವರು ಈ ಒಂದು ಕಾನ್ಸೆಪ್ಟ್ ನ ಕೊಟ್ಟಿದ್ದಾರೆ. ಮತ್ತೆ ನಮ್ಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ಗ್ಯಾಸಸ್ ಬಗ್ಗೆ ಮಾತಾಡ್ತಿದ್ವಿ. ಈ ಗ್ಯಾಸಸ್ ಟೈಪ್ಸ್ ಆಫ್, ನಾವು ಎಷ್ಟೊಂಥರ ಟೈಪ್ಸ್ ಆಫ್ ಗ್ಯಾಸಸ್ ನಾವು ಇಲ್ಲಿ ನೋಡ್ಬೋದು. ಮೊದಲನೇದಾಗಿ ಗ್ಯಾಸ್ ಅಂದ್ರೆ ಏನು? ಅದು 4th ಫಂಡಮೆಂಟಲ್ ಸ್ಟೇಟ್ ಆಫ್ ಮ್ಯಾಟರ್ ಅಂತ ಕರಿತೀವಿ. ಈಗ ಸಾಲಿಡ್, ಲಿಕ್ವಿಡ್, ಗ್ಯಾಸಸ್ ಅಥವಾ ಪ್ಲಾಸ್ಮಾ 4th ಸ್ಟೇಟ್ ಆಫ್ ಮ್ಯಾಟರ್ ಯಾವುದು? ಪ್ಲಾಸ್ಮಾ ಅಂತ ಕರಿತೀವಿ. ಆ 4 ಒಳಗಡೆ ಫಂಡಮೆಂಟಲ್ ಇದ್ರೊಳಗೆ ಗ್ಯಾಸ್ 3ನೇ ಸ್ಟೇಟ್ ಆಫ್ ಮ್ಯಾಟರ್ ಅಂತ ಕರಿತೀವಿ. ಸರಿನಾ? ಈ ಗ್ಯಾಸ್ ಅಲ್ಲಿ ವಿಧ ತರಹದ ಗ್ಯಾಸಸ್ ಇರುತ್ತೆ. ಒಂದು ಕಂಬಸ್ಟೇಬಲ್ ಗ್ಯಾಸ್ ಅಂತ ಕರಿತೀವಿ, ದಹನಶೀಲ ವಾಯುಗಳು ಅಂತ ಕರಿತೀವಿ. ಈ ಕಂಬಸ್ಟೇಬಲ್ ಗ್ಯಾಸ್ ಅಂದ್ರೆ ನಾವು ನಾರ್ಮಲ್ ಆಗಿ ಅಡಿಗೆ ಮನೆಯಲ್ಲಿ ಯೂಸ್ ಮಾಡುವಂತ ಒಂದು ಗ್ಯಾಸ್ ಏನಂತ ಕರಿತೀವಿ? ಕಂಬಸ್ಟೇಬಲ್ ಗ್ಯಾಸ್ ಅಂತ ಕರಿತೀವಿ. ಓಕೆನಾ? ಈಗ ನಾನ್ ಕಂಬಸ್ಟೇಬಲ್ ಗ್ಯಾಸಸ್ ಅಂದ್ರೆ ಅದು ಬರ್ನ್ ಆಗಕ್ಕೆ ಆಗಲ್ಲ, ಅಂದ್ರೆ ಬೆಂಕಿ ಯೂಸ್ ಮಾಡಿ ಅಥವಾ ಫೈರ್ ಕ್ಯಾಚ್ ಮಾಡಕ್ಕೆ ಆಗಂತ ಗ್ಯಾಸ್ ನ ನಾನ್ ಕಂಬಸ್ಟೇಬಲ್ ಗ್ಯಾಸ್ ಅಂತ ಕರಿತೀವಿ. ಈ ತರ ಫೈರ್ ಎಕ್ಸ್ಟಿಂಗ್ವಿಷರ್ ಯಾತಿಂದ ಮಾಡಿರ್ತಾರೆ? ನಾನ್ ಕಂಬಸ್ಟೇಬಲ್ ಗ್ಯಾಸಸ್ ಇಂದ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಕಾರ್ಬನ್ ಡೈಆಕ್ಸೈಡ್ ಬರ್ನ್ ಮಾಡಕ್ಕಾಗಲ್ಲ, ನೈಟ್ರೋಜನ್ ಬರ್ನ್ ಮಾಡಕ್ಕೆ ನಾವು ಆಗಲ್ಲ. ಈಗ ಇನರ್ಟ್ ಗ್ಯಾಸಸ್ ಅಂತ ಕರಿತೀವಿ. ಇನರ್ಟ್ ಅಂದ್ರೇನು? ಇನರ್ಟ್ ಅಲ್ಲಿ ಸಿನೋನಿಮ್ಸ್ ನ ನೆನ್ಪಿಟ್ಕೊಳ್ಳಿ. ಇನರ್ಟ್ ಅಂದ್ರೆ ವೀಕ್ ಅಂತ, ಅಂದ್ರೆ ವೀಕ್ ಗ್ಯಾಸಸ್. ಈ ಒಂದು ಗ್ಯಾಸಸ್ಗಳು ಕೆಮಿಕಲ್ ಪ್ರಾಸೆಸ್ ಅಲ್ಲಿ ನಾವು ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಸರಿಯಾಗಿ ಅಷ್ಟು ಒಂದು ಸ್ಟ್ರೆಂತ್ ನ ಕೊಡಲ್ಲ ಕಂಬಸ್ಟೇಬಲ್ ಗ್ಯಾಸಸ್ ತರ. ಫಾರ್ ಎಕ್ಸಾಂಪಲ್ ಯಾವುದು? ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಕ್ಸೆನಾನ್ ಇವೆಲ್ಲ ಏನಾಗುತ್ತೆ? ನೋಬಲ್ ಗ್ಯಾಸಸ್ ಅಂತ ಕರಿತೀವಲ್ವಾ. ಈ ಒಂದು ಎಲ್ಲಾ ಗ್ಯಾಸಸ್ ಏನಾಗುತ್ತೆ? ವೀಕ್ ಗ್ಯಾಸಸ್. ಅದು ಕೆಮಿಕಲಿ ಇನ್ಆಕ್ಟಿವ್ ಆಗಿ ಇರುತ್ತೆ. ಈಗ ನಮ್ಗೆ ಗ್ಯಾಸಸ್ ಅಲ್ಲಿ ಲಾಸ್ ಇರುತ್ತೆ. ಲಾಸ್ ಆಫ್ ಗ್ಯಾಸಸ್, ನಾವು ಲಿಕ್ವಿಡ್ ಮೇಲೆ ಯಾವುದೇ ತರ ಒಂದು ಲಾಸ್ ಇಲ್ಲ. ಬಟ್ ನಮ್ಗೆ ಒಂದು ಪೇಪರ್ ಅಲ್ಲಿ ನಮ್ಗೆ ಲಾಸಸ್ ಆಫ್ ಗ್ಯಾಸ್ ಮೇಲೂ ಕೂಡ ಕ್ವಶನ್ಸ್ ಕೇಳಿದ್ದಾರೆ. ಅದಕ್ಕೋಸ್ಕರ ನಾವು ಈ ಒಂದು ಲಾಸ್ ನಾವು ಕಲಿಲೇಬೇಕು. ಈ ಗ್ಯಾಸ್ ಲಾಸ್ ಆರ್ ಡಿಸ್ಕ್ರೈಬ್ ದ ರಿಲೇಷನ್ ಬಿಟ್ವೀನ್ ದ ಪ್ರೆಷರ್, ವಾಲ್ಯೂಮ್ ಮತ್ತೆ ಟೆಂಪರೇಚರ್. ಪ್ರೆಷರ್ ಎಷ್ಟಿರುತ್ತೆ, ವಾಲ್ಯೂಮ್ ಹೇಗಿರುತ್ತೆ, ಮತ್ತೆ ಟೆಂಪರೇಚರ್ ಏನು, ಈ 3 ಒಳಗಡೆ ರಿಲೇಶನ್ಶಿಪ್ ಕೊಡೋದು ಯಾವುದು? ಗ್ಯಾಸ್ ಲಾಸ್ ನಾವು ಅಂತ ಕರಿತೀವಿ. ಅನಿಲಗಳ ನಿಯಮಗಳ, ಅನಿಲಗಳ ಒತ್ತಡ, ಪರಿಮಾಣ ಮತ್ತು ತಾಪಮಾನ ನೀಡುವ ಸಂಬಂಧವನ್ನು ವಿವರಿಸುತ್ತದೆ. ಯಾವುದು? ಅನಿಲಗಳ ನಿಯಮಗಳು. ಓಕೆನಾ? ಯಾವುದು? ಪ್ರೆಷರ್, ವಾಲ್ಯೂಮ್ ಮತ್ತೆ ಟೆಂಪರೇಚರ್. ಈಗ ಹೇಗೆ ಇದು ರಿಲೇಟೆಡ್ ಆಗಿದೆ ಅಂತ ನೋಡೋಣ. ಮೊದಲನೇದು ಬಾಯ್ಲೆಸ್ ಲಾ ಅಂತ ಕರಿತೀವಿ. ಈ ಬಾಯ್ಲೆಸ್ ಲಾ ಅಂದ್ರೆ ಏನಿಲ್ಲ, ಬಾಯ್ಲೆಸ್ ಲಾ ಅಂತ ನೆನ್ಪಿಟ್ಕೊಳ್ಳಿ. ಈಗ ಪ್ರೆಷರ್ ಒಂದು ಕಾನ್ಸ್ಟೆಂಟ್ ಟೆಂಪರೇಚರ್, ಸಮಾನತೆಯ ಅಥವಾ ಸ್ಥಿರ ತಾಪಮಾನದಲ್ಲಿ ದ ಪ್ರೆಷರ್ ಆಫ್ ಅ ಗ್ಯಾಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ವಾಲ್ಯೂಮ್. ಅನಿಲದ ಒತ್ತಡವು ಅದರ ಪರಿಮಾಣಕ್ಕೆ ವಿಲೋಮ ಅನುಪಾತದಲ್ಲಿರುತ್ತದೆ. ಅನುಪಾತದಲ್ಲಿ ಅಂದ್ರೆ ಇಟ್ ವಿಲ್ ಬಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದ್ರೆ ಏನು? ಈಗ
ಪ್ರೆಷರ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ವಾಲ್ಯೂಮ್ ಅಂತ ಕರಿತೀವಿ. ಪ್ರೆಷರ್ ಜಾಸ್ತಿ ಇದ್ರೆ ಏನಿರುತ್ತೆ, ವಾಲ್ಯೂಮ್ ಕಡಿಮೆ ಇರುತ್ತೆ, ಅಥವಾ ವಾಲ್ಯೂಮ್ ಜಾಸ್ತಿ ಇದ್ರೆ ಪ್ರೆಷರ್ ಏನಿರುತ್ತೆ, ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಒಂದು ಸಿರೆಂಜ್ ನ ತಗೊಳ್ಳಿ. ಈ ಸಿರೆಂಜ್ ನ ನಾವು ಪ್ರೆಷರ್ ಇಂದ ಜಾಸ್ತಿ ಎಳಿತೀವ, ಪ್ರೆಷರ್ ಜಾಸ್ತಿ ಇದ್ರೆ ಏನಾಗುತ್ತೆ, ಪ್ರೆಷರ್ ಇಂದ ಜಾಸ್ತಿ ಅಮುಕ್ತಾಗ ಏನಾಗುತ್ತೆ, ವಾಲ್ಯೂಮ್ ಕಡಿಮೆ ಆಗುತ್ತೆ. ಓಕೆನಾ, ಈ ವಾಲ್ಯೂಮ್ ಕಡಿಮೆ ಇದ್ದಾಗ ನಮ್ಗೆ ಏನಾಗುತ್ತೆ, ಪ್ರೆಷರ್ ನಮ್ಗೆ ಜಾಸ್ತಿ ಇರುತ್ತೆ, ಸಿ ಅಂತ ಈಸಿಯಾಗಿ ತಲುಪಬಹುದು. ಸೊ ಇದನ್ನ ಈ ಒಂದು ಲಾನ ಕೊಡೋದು ಯಾರಪ್ಪ ಅಂತಂದ್ರೆ ಬೋಯ್ಸ್ ಲಾ ಅಂತ ನಾವು ಕರಿತೀವಿ. ಅವ್ರ ಫಾರ್ಮುಲಾ ಏನು, ಪ್ರೆಷರ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ವಾಲ್ಯೂಮ್ ಅಂತ ಕರಿತೀವಿ. ಈಗ ಪ್ರೆಷರ್ 1 ಬೈ ಇಂಟು ಪ್ರೆಷರ್ ಅಥವಾ ವಾಲ್ಯೂಮ್ 2, ವಾಲ್ಯೂಮ್ 1 ಈಸ್ ಈಕ್ವಲ್ ಟು ಪ್ರೆಷರ್ 2 ಈಸ್ ಈಕ್ವಲ್ ಟು ವಾಲ್ಯೂಮ್ 2 ಅಂತ ಇವರ ಒಂದು ಫಾರ್ಮುಲಾ. ಸರಿನಾ. ಪ್ರೆಸ್ಸಿಂಗ್ ಸಿರೆಂಜ್ ವಿತ್ ಇಟ್ಸ್ ನಾಸಲ್ ಕ್ಲೋಸ್ಡ್. ನೋಡಿ, ಈ ನಾಸಲ್ ಕ್ಲೋಸ್ಡ್ ಆಗ್ಬಿಟ್ಟು ಆ ಸಿರೆಂಜ್ ನ ಪ್ರೆಸ್ ಮಾಡ್ತೀರಾ, ನಮ್ಗೆ ಏನಾಗುತ್ತೆ, ಪ್ರೆಷರ್ ಮತ್ತೆ ವಾಲ್ಯೂಮ್ ಎರಡೂ ಫೀಲ್ ಆಗುತ್ತೆ ನಮ್ಗೆ. ಇನ್ನೊಂದೇ ಉದಾಹರಣೆ ಕೊಡ್ತೀನಿ. ಒಂದು ಬಲೂನ್ ನೀವು ಓದಿರ್ತೀರಾ, ಆ ಬಲೂನ್ ನೀವು ಅದುಮ್ದಾಗ ಏನಾಗುತ್ತೆ, ನೀವು ಹಿಂಗ ಗಟ್ಟಿಯಾಗಿ ಅದುಮ್ದಾಗ ಈ ಕಡೆ ಎಕ್ಸ್ಪ್ಯಾಂಡ್ ಆಗುತ್ತೆ. ಓಕೆನಾ, ಈ ಬಲೂನ್ ಅಲ್ಲಿರೋ ವಾಲ್ಯೂಮ್ ಒಂದೇ, ಬಟ್ ಪ್ರೆಷರ್ ಏನಾಗುತ್ತೆ, ನೀವು ವಾಲ್ಯೂಮ್ ನ ಅಮುಕ್ತ ಕಡಿಮೆ ಮಾಡಿದಾಗ ಏನಾಗುತ್ತೆ, ಪ್ರೆಷರ್ ಜಾಸ್ತಿ ಆಗಕ್ಕೆ ಆಗುತ್ತೆ. ಪ್ರೆಷರ್ ಜಾಸ್ತಿ ಆಗುತ್ತೆ ಅಂದ್ರೆ ಇದು ಎಕ್ಸ್ಪ್ಯಾಂಡ್ ಆಗುತ್ತೆ. ನೋಡಿ, ಇಲ್ಲಿ ಎಕ್ಸ್ಪ್ಯಾಂಡ್ ಆಗ್ತೈತೆ, ಮತ್ತೆ ಬಿಟ್ಟಾಗ ಏನಾಗುತ್ತೆ, ವಾಲ್ಯೂಮ್ ಜಾಸ್ತಿ ಆದಾಗ ಏನಾಗುತ್ತೆ, ಇದು ಇಷ್ಟಪ್ಪ ಆಗುತ್ತೆ ಅಲ್ವಾ. ಅದೇ ತರನೇ ನಮ್ಗೆ ಪ್ರೆಷರ್ ಜಾಸ್ತಿ ಇದ್ರೆ ವಾಲ್ಯೂಮ್ ಕಡಿಮೆ ಇರುತ್ತೆ, ವಾಲ್ಯೂಮ್ ನ ಕಡಿಮೆ ಇದ್ರೆ ಪ್ರೆಷರ್ ಜಾಸ್ತಿ ಇರುತ್ತೆ. ಓಕೆನಾ. ಪ್ರೆಷರ್ ಮೋರ್ ಲೆಸ್ ಸ್ಪೇಸ್ ಅಂದ್ರೆ ಮೋರ್ ಸ್ಪೇಸ್ ಅಂತಂದ್ರೆ ಲೆಸ್ ಕ್ವಾಂಟಿಟಿ. ಈಗ ಚಾರ್ಲ್ಸ್ ಲಾ ಏನ್ ಹೇಳುತ್ತೆ ಅಂತಂದ್ರೆ, ಒಂದು ಸ್ಥಿರ ತಾಪಮಾನದಲ್ಲಿ ವಾಲ್ಯೂಮ್ ಆಫ್ ಎ ಗ್ಯಾಸ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಇಟ್ಸ್ ಅಬ್ಸಲ್ಯೂಟ್ ಟೆಂಪರೇಚರ್. ಅಂದ್ರೆ ಸ್ಥಿರ ಒತ್ತಡದಲ್ಲಿ ವಾಲ್ಯೂಮ್ ಆಫ್ ಅ ಗ್ಯಾಸ್, ವಾಲ್ಯೂಮ್ ಅಂತಂದ್ರೇನು, ಇದ್ರೊಳಗಿರುವಂತ ಒಂದು ವಾಲ್ಯೂಮ್ ಆಫ್ ಅ ಗ್ಯಾಸ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಇಟ್ಸ್ ಟೆಂಪರೇಚರ್. ಈಗ ಒಂದು ಬೀಕರ್ ಅಲ್ಲಿ ಒಂದು ಬಾಟ್ಲ್ ಇಕ್ಕಿದ್ದಾರೆ, ಬಾಟ್ಲಿಗೆ ಒಂದು ರಬ್ಬರ್ ಹಾಕಿ ಅಂದ್ರೆ ಒಂದು ಬಲೂನ್ ಕಟ್ಟಿದ್ದಾರೆ. ಈ ವಾಟರ್ ಕೂಲ್ ಆಗಿದ್ದಾಗ ಈ ಬಲೂನ್ ಬ್ಲೋ ಆಗಲ್ಲ. ಯಾಕೆ? ಅಲ್ಲಿ ಕೋಲ್ಡ್ ಏರ್ ಇರುತ್ತೆ, ಯಾವುದೇ ತರಹದ ಹೀಟು ಅಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇರಲ್ಲ. ಸರಿನಾ. ಅದೇ ತರ ಇಲ್ಲಿ ಬಿಸಿ ನೀರು ಇಕ್ಕಿದ್ರೆ ಈ ಬಿಸಿ ನೀರಲ್ಲಿ ಇರೋಂಥ ಒಂದು ವೇಪರ್ಸ್ ಈ ಬಾಟಲ್ ಒಳಗಡೆ ಹೋಗಿ ಇಲ್ಲಿ ಏರ್ ಕ್ರಿಯೇಟ್ ಆಗಿ ಬಲೂನ್ ಏನಾಗುತ್ತೆ, ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಟೆಂಪರೇಚರ್ ಜಾಸ್ತಿ ಇದ್ರೆ ವಾಲ್ಯೂಮ್ ಕೂಡ ಜಾಸ್ತಿ ಆಗುತ್ತೆ. ಓಕೆನಾ, ಡೈರೆಕ್ಟ್ಲಿ ಪ್ರೊಪೋರ್ಷನಲ್. ಟೆಂಪರೇಚರ್ ಜಾಸ್ತಿ ಇದ್ರೆ ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಪ್ಯಾರಾಶೂಟ್. ಈ ಪ್ಯಾರಾಶೂಟ್ ನ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇಲ್ಲಿ ಅಥವಾ ರನ್ನಿಂಗ್ ಅಥವಾ ಕ್ರಯೋಜನ್ಗೆ ಒಂದು ಥ್ರಸ್ಟ್ ನ ಕೊಡ್ಬೇಕಾದ್ರೆ ಏನ್ ಮಾಡ್ತಾರೆ, ಬೆಂಕಿನ ಹಚ್ಚಿಸ್ತಾರೆ. ಈ ಬೆಂಕಿ ಹಚ್ಚಿದಾಗ ಏನಾಗುತ್ತೆ ಅಂತಂದ್ರೆ ಈ ಹೊಗೆಯಿಂದ ಏನಾಗುತ್ತೆ, ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಟೆಂಪರೇಚರ್ ಜಾಸ್ತಿ ಆದಾಗ ಏನಾಗುತ್ತೆ, ವಾಲ್ಯೂಮ್ ಕೂಡ ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತೆ, ಪ್ಯಾರಾಶೂಟ್ ಲಿಫ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಫಾರ್ಮಲ್ ಏನಪ್ಪಾ ಅಂದ್ರೆ ವಿ ಈಸ್ ಅಂದ್ರೆ ವಾಲ್ಯೂಮ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಟೆಂಪರೇಚರ್. ಈ ಬಲೂನ್ ಎಕ್ಸ್ಪ್ಯಾಂಡ್ಸ್ ವೆನ್ ಹೀಟ್ ಆದಾಗ ಏನಾಗುತ್ತೆ, ಬಲೂನ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಈಗ ನಾವು ಗಾಳಿ ಬಿಡ್ತೀವಲ್ವಾ, ನಾವೇ ಬಲೂನ್ ಊದ್ಬೇಕಾದ್ರೆ ಬಲೂನ್ ಯಾಕೆ ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತಂದ್ರೆ ನಮ್ಮ ಒಳಗಿರೋಂತ ಒಂದು ಹೀಟ್ ಏರು ಬಲೂನ್ ಒಳಗೆ ಹೋಗಿ ಕುತ್ಕೊಳ್ಳುತ್ತೆ. ಸರಿನಾ. ಇದನ್ನ ಚಾರ್ಲ್ಸ್ ಲಾ ಅವರು ಕೊಡ್ತಾರೆ. ವೆನ್ ಗ್ಯಾಸ್ ಈಸ್ ಹೀಟೆಡ್ ಇಟ್ ಎಕ್ಸ್ಪ್ಯಾಂಡ್ಸ್. ಗ್ಯಾಸ್ ಹೀಟ್ ಆದಾಗ ಏನಾಗುತ್ತೆ, ನಾನು ಮುಂಚೆ ಏನು ಎಕ್ಸಾಂಪಲ್ ಕೊಟ್ಟಿದೆ ಅದನ್ನೇ ಇಲ್ಲೂ ಕೊಟ್ಟಿದ್ದಾರೆ. ಈಗ ಲುಸಾಕ್ ಲಾಸ್ ಅಂತ ಕರಿತೀವಿ. ಈ ಲುಸಾಕ್ ಲಾ ಅಂತ ಏನು ನೆನ್ಪಿಟ್ಕೊಬೇಡಿ, ಜಸ್ಟ್ ನಿಮ್ ಮನೇಲಿ ನೀವು ಕುಕ್ಕರ್ ನೋಡಿರ್ತೀರಲ್ಲ ಅದನ್ನ ನೆನ್ಪಿಟ್ಕೊಳ್ಳಿ. ಈಗ ಇಲ್ಲಿ ಕುಕ್ಕರ್ ಅಲ್ಲಿ ನಾವೇನ್ ಮಾಡ್ತೀರಿ, ಗ್ಯಾಸ್ ಹಚ್ಚಿರ್ತೀವಿ, ಕೆಳಗಡೆಯಿಂದ ಹೀಟ್ ಪ್ರೊಡ್ಯೂಸ್ ಆಗ್ತಿರುತ್ತೆ ಅಲ್ವಾ. ಕೆಳಗಡೆಯಿಂದ ಹೀಟ್ ಪ್ರೊಡ್ಯೂಸ್ ಆಗ್ತಿರುತ್ತೆ, ಮೇಲ್ಗಡೆ ನಾವು ಪ್ಲೇಟ್ ಏನಾದ್ರು ಮುಚ್ಚಿಬಿಟ್ರೆ ಒಳಗಡೆ ಏನಾಗುತ್ತೆ, ಒಳಗಡೆ ಸ್ಟೀಮ್ ಅಂದ್ರೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಏನಾಗುತ್ತೆ, ಪ್ರೆಷರ್ ಜಾಸ್ತಿ ಆಗುತ್ತೆ. ಅವಾಗ ಸ್ಟೀಮ್ ಕ್ರಿಯೇಟ್ ಆಗುತ್ತೆ. ಇದರಿಂದಾನೇ ನಮ್ಗೆ ಬೇಳೆ ಹಾಕಿದ್ರೆ ಬೇಳೆ ಬೇಯೋದು, ತರಕಾರಿ ಹಾಕಿದ್ರೆ ತರಕಾರಿ ಬೆಳೆಯೋದು, ರೈಸ್ ಹಾಕಿದ್ರೆ ರೈಸ್ ಆಗೋದು. ಅದಕ್ಕೆ ನಾವು ಕುಕ್ಕರ್ನ ಬಳಸ್ತೀವಿ. ಓಕೆನಾ. ಇದನ್ನು ಕಂಡುಹಿಡಿದವ್ರು ಯಾರು, ಲುಸಾಕ್ ಲಾ ಅಂತ ನಾವು ಕರಿತೀವಿ. ಇವ್ರ ಫಾರ್ಮುಲಾ ಏನ್ ಹೇಳಿದ್ದಾರೆ, ಒಂದು ಕಾನ್ಸ್ಟೆಂಟ್ ವಾಲ್ಯೂಮ್ ಅಲ್ಲಿ ಇದೊಂದು ಸರ್ಟನ್ ವಾಲ್ಯೂಮ್ ಒಂದೇ ಇಷ್ಟೇ ಇರುತ್ತೆ. ದ ಪ್ರೆಷರ್ ಆಫ್ ಗ್ಯಾಸ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಇಟ್ಸ್ ಅಬ್ಸಲ್ಯೂಟ್ ಟೆಂಪರೇಚರ್. ಇಲ್ಲಿ ಜಾಸ್ತಿ ಹೀಟ್ ಆದ್ರೆ ಏನಾಗುತ್ತೆ, ಜಾಸ್ತಿ ಪ್ರೆಷರ್ ಪ್ರೊಡ್ಯೂಸ್ ಆಗುತ್ತೆ. ಯಾಕೆ, ಮೇಲ್ಗಡೆ ಓಪನ್ ಸ್ಪೇಸು ಇಲ್ಲ. ಅದೇ ನೋಡ್ಬೋದು, ನೀವು ಹೇಳ್ಬೋದು. ಈಗ ನೀವು ವಿಷಲ್ ಇತ್ತದಲ್ಲೇ ನೀವೇನಾದ್ರು ಇನ್ ಕೇಸ್ ಓಪನ್ ಮಾಡಕ್ ಹೋದ್ರೆ ಆ ಕುಕ್ಕರ್ ಪ್ಲೇಟ್ ಏನಾಗುತ್ತೆ, ಕುಕ್ಕರ್ ಮುಚ್ಚಲ ಡಬ್ ಬಂದು ಎಗ್ರು ಬಿಡುತ್ತೆ ಅಥವಾ ಡಬ್ ಬಂದಿರುತ್ತೆ. ನೀವು ಯಾರು ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು. ಯಾಕೆ, ಒಳಗಡೆ ಪ್ರೆಷರ್ ಜಾಸ್ತಿ ಇರುತ್ತೆ. ಎಷ್ಟು ಬಿಸಿ ಇರುತ್ತೆ ಕುಕ್ಕರು ಅಷ್ಟೇ ತರಾನೇ ಪ್ರೆಷರು ಒಳಗಡೆ ಇರುತ್ತೆ. ಓಕೆನಾ. ಈ ಒಂದು ಲಾ ಕೊಡೋದು ಯಾರು, ಲುಸಾಕ್ ಲಾ ಅಂತ ನಾವು ಕರಿತೀವಿ. ಸೊ ಇದಿಷ್ಟು ಬೇಸಿಕ್ಸು. ಇಲ್ಲಿಗೆ ನಮ್ಗೆ ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಗಿ
ಎಂಡ್ ಆಗಿದೆ. ಮ್ಯಾಟರ್ ಅರೌಂಡ್ ಅಸ್ ಅಂತ ನಾವು ಏನ್ ಕರಿತೀವಿ, ಆ ಒಂದು ಚಾಪ್ಟರ್ ನಲ್ಲಿ ಯಾವ ತರ ಕ್ವಶನ್ಸ್ ಕೇಳ್ತಾರೆ, ಯಾವ ಟಾಪಿಕ್ ಮೇಲೆ ಕ್ವಶನ್ ಬಂದಿದೆ, ಅದನ್ನ ನಾವು ಎಲ್ಲಾ ಟಾಪಿಕ್ ಇನ್ಕ್ಲೂಡ್ ಮಾಡಿ ನಾನು ಇಲ್ಲಿಗೆ ಕಂಪ್ಲೀಟ್ ಆಗಿ ಎಂಡ್ ಮಾಡಿದೀನಿ. ಸೊ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಎಲ್ಲಾ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ತರ ಒಂದು ಇನಿಷಿಯೇಟಿವ್ ನಾವೇ ಮಾಡ್ತಾ ಇರೋದು. ದಯವಿಟ್ಟು ನಿಮ್ಗೆ ಕ್ಲಾಸಸ್ ಇಷ್ಟ ಆಗ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಓಕೆನಾ, ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ನಿಮ್ಮ ಒಪಿನಿಯನ್ ನಮಗೆ ಇಂಪಾರ್ಟೆಂಟು. ಮತ್ತೆ ನಿಮ್ಗೆ ಇನ್ನೂ ಏನಾದ್ರೂ ಬೇಕಿದ್ರೆ ನಮಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಸೊ ಥ್ಯಾಂಕ್ ಯು ಎವ್ರಿವನ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಮತ್ತೆ ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಅಂಡ್ ಮೀಟ್ ಯು ಇನ್ ದ ನೆಕ್ಸ್ಟ್ ಲೆಕ್ಚರ್.